ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಈ ಚಾಪ್ಟರ್ ನೀವು ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಕ್ರೇಜಿ ಆಗಿದೆ. ಚಾಪ್ಟರ್ ಎಂಡಲ್ಲಿ ಕ್ರೇಜಿ ಆಗಿರುತ್ತೆ. ಸೊ ಇವಾಗ ನಾವು ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇರೋದು 1174. ಚಾಪ್ಟರ್ನ ಹೆಸರು ದಿ ಸ್ಟ್ರಾಂಗೆಸ್ಟ್ ಇನ್ ದ ವರ್ಲ್ಡ್. ದಿ ಸ್ಟ್ರಾಂಗೆಸ್ಟ್ ಇನ್ ದ ವರ್ಲ್ಡ್ ನೆನ್ಪಿಟ್ಕೊಳ್ಳಿ, ಇಡೀ ಪ್ರಪಂಚದಲ್ಲೇ ಸ್ಟ್ರಾಂಗೆಸ್ಟ್ ಆಗಿರೋ ಒಂದು ಏನೋ ಬರ್ತಾ ಇದೆ. ಸರಿನಾ, ಅಷ್ಟು ಮಾತ್ರ ಹೇಳ್ತೀನಿ ಇವಾಗ. ಸೊ ಈ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದೀವಿ ಕವರ್ ಪೇಜ್ ಇದೊಂದಿಗೆ. ಆ್ಯಂಡ್ ಈ ಸರಿ ನಮ್ಮ ಕವರ್ ಪೇಜ್ ಒಳಗೆ ಗೋಲ್ಡ್ ಡಿ ರಾಜರ್ ಸಿಕ್ಕಿದ್ದಾರೆ. ಹೌದು, ಗೋಲ್ಡ್ ಡಿ ರಾಜರು ಟೀರೆಕ್ಸ್ ಇದೆಯಲ್ಲ, ಟೀರೆಕ್ಸ್ನ ಪೆಟ್ಟು ಮಾಡ್ಕೊಂಡಿದ್ದಾನೆ ಗೋಲ್ಡ್ ಡಿ ರಾಜರ್. ಹೌದು, ಕ್ರೇಜ್ ಆಗಿದೆ. ಗೋಲ್ಡ್ ಡಿ ರಾಜರ್ನ ಪೈರೇಟ್ ಕಿಂಗ್ ಹ್ಯಾಟ್ ಇದೆಯಲ್ಲ, ಆ ಹ್ಯಾಟ್ನ ಟೀರೆಕ್ಸ್ ಹಾಕ್ಬಿಟ್ಟು ಅವನು ಒಂದು ದೊಡ್ಡದು ಮಟನ್ ಪೀಸ್ನ ಬಾಯಿಗಿಡ್ತಾ ಇದ್ದಾನೆ. ಕ್ರೇಜ್ ಆಗಿದೆ ಸರಿನಾ, ಒಳ್ಳೆ ಸಖತ್ತೊಳ್ಳೆ ಬ್ಯಾಡಾಸ್ ಆಗಿದೆ ಸರಿನಾ. ಟೀರೆಕ್ಸ್ನ ಪೆಟ್ಟಾಗಿ ಇಟ್ಕೊಂಡಿದ್ದಾನೆ ಗೋಲ್ಡ್ ಡಿ ರಾಜರ್. ಹೌದು, ಕ್ರೇಜ್ ಆಗಿದೆ. ಇದು ಮಾತ್ರ ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕವರ್ ಪೇಜ್ ನೋಡಿದ ತಕ್ಷಣ ಎಷ್ಟು ಒಂಥರ ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ, ಅಷ್ಟು ಕ್ರೇಜ್ ಇದೆ. ವಾವ್, ಸಖತ್ತಾಗಿದೆ ಗುರು. ನೆಕ್ಸ್ಟ್ಗೆ ಚಾಪ್ಟರ್ಗೆ ಬಂದಿದ ತಕ್ಷಣ ಓ ನೋ, ಇದು ಸಿಕ್ಕಾಪಟ್ಟೆ ಬ್ಯಾಡ್ ಸಿಚುವೇಶನ್ ಹೇಳಿದೀವಿ ನಾವು, ನಗಬಾರ್ದು ಅಂತ ಗೊತ್ತಾಯ್ತಾರೆ. ಯಾಕೆಂದರೆ ಚಾಪ್ಟರ್ ನಮಗೆ ಸ್ವಲ್ಪ ಸಖತ್ತಾಗಿ ಎಂಡಾಗಿತ್ತು ಅಂತ ಹೇಳ್ಬೋದು. ಸ್ವಲ್ಪ ಪಾಸಿಟಿವ್ ಬಂದಿತ್ತು. ಮಕ್ಳಿಗೆ ಏನಾಗಲ್ಲ, ಇವಾಗ ಮಕ್ಕಳೆಲ್ಲ ಸೇಫು. ಯಾಕಂದರೆ ಶಿಪ್ ಇವಾಗ ಸಮ್ಮರ್ಸ್ ಕಾರಣದಿಂದ ಅದು ಫುಲ್ ಎಲ್ಲ ಮುಳುಗೋಗಿದೆ, ಫುಲ್ ಎಲ್ಲ ಹೊರಟೋಗಿದೆ ಅಂತ. ಬಟ್ ಈ ಸರಿ ನಾವು ನೋಡ್ತಾ ಇದ್ರೆ ಚಾಪ್ಟರಲ್ಲಿ ಅದು ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಸಮ್ಮರ್ಸ್ಗೆ ಅದು ಫುಲ್ಲು ನಾವು ಸಮ್ಮರ್ಸ್ ಕಡೆಯಿಂದ ನೋಡಿದ್ವಿ ನಾವು ಬರೆಯೋದು. ಆರಾಮಾಗಿ ಹಿಂಗೂ ಹೋಯ್ತು, ಇವಾಗ ಹಿಂಗೋ ಶಿಪ್ ಎಲ್ಲ ಮುಳುಗೋಯ್ತು, ಬಟ್ ಇವಾಗ ಮಕ್ಕಳಿಗೇನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಇವಾಗ ಆ ಶಿಪ್ ಜೊತೆಗೆ ಆ ಶಿಪ್ ಕೆಳಗಡೆ ಇರುವಂಥ ಆ ಕ್ಲೌಡ್ಸ್ ಕೂಡ ಹೊರಟೋಗಿದೆ. ಸೊ ಇವಾಗ ಅಲ್ಲಿ ಎಡ್ಜ್ಗೆ ಆ್ಯರೋ ಹೋಗ್ತಾನೆ ಇದೆ, ಅದನ್ನ ಯಾರ ಕೈಲೂ ನಿಲ್ಸೋಕ್ಕಾಗ್ತಿಲ್ಲ. ಸೊ ಮಕ್ಕಳು ಇವಾಗ ಡೈರೆಕ್ಟ್ ಆಗಲ್ಲ ಹೋದ್ರೆ ಎಲ್ಲ ಕೀಳ್ತಾರೆ ಕೆಳಗಡೆ. ಸೊ ರಿಯಲಿ ಬ್ಯಾಡ್ ಸಿಚುವೇಶನ್ ಇದು. ಅದಕ್ಕೋಸ್ಕರನೇ ಇವಾಗ ಸಮಸ್ಯೆ ಕೂಡ ಅಯ್ಯೋ ಇಲ್ಲ ಶಿಪ್ ಹೆಂಗೋ ಮುಳುಗೋಯ್ತು, ಬಟ್ ಅದ್ರ ಕೆಳಗಡೆ ಇರೋ ಕ್ಲೌಡು ಕೂಡ ಮುಳುಗೋಯ್ತಲ್ಲ. ಇವಾಗ ಕ್ಲೌಡ್ ಏನೋ ಇದ್ರೆ ಹೋಗಿ ಮಕ್ಕಳೆಲ್ಲ ಹೋಗಲ್ಲ ನಿಂತ್ಕೊಂಡ್ಬಿಡ್ತಿದ್ರು, ಅಥವಾ ಏನೋ ಬೌನ್ಸ್ ಗಿನ್ಸ್ ಏನೋ ಆಗ್ತಾ ಇತ್ತು. ಸ್ಟಾರ್ಟಿಂಗಲ್ಲಿ ಉಸಪ್ಪು ಮತ್ತು ಲೂಫಿ ಎಲ್ಲ ಆಡ್ತಿದ್ರಲ್ಲ ಕ್ಲೌಡ್ಸಲ್ಲಿ, ಬೌನ್ಸ್ ಆ ಥರ ಆಡ್ತಾ ಇದ್ರೇನೋ. ಬಟ್ ಇವಾಗ ಆ ಶಿಪ್ ಜೊತೆಗೆ ಕೆಳಗಡೆ ಇರುವಂಥ ಕ್ಲೌಡು ಕೂಡ ಹೊರಟೋಗಿದೆ. ಸೊ ಇವಾಗ ಮಕ್ಕಳು ಡೈರೆಕ್ಟಾಗಿ ಹೋಗಿ ಕೆಳಗಡೆ ಬೀಳ್ಬಿಡ್ತಾರೆ. ಸೊ ಇವಾಗ ಸಮ್ಮರ್ಸ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಇಲ್ಲ ಏನೋ ಮಾಡಬೇಕು, ಇವಾಗ ಶಿಪ್ ಜೊತೆಗೆ ಆ ಕ್ಲೌಡು ಕೂಡ ಬಿದ್ದೋಗಿದೆ ಅಂದ್ಬಿಟ್ಟು ಅವನು ಇವಾಗ ಏನು ಮಾಡ್ತಾನೆ ಅಂದರೆ ಗುಂಕೋಗೆ ಫುಲ್ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಗುಂಕೋ ಬೇಗ ನಿಲ್ಲಿಸು, ಈಗ ಮಕ್ಕಳನ್ನ ಯಾರೋ ನಿಂದ ಹೋಗ್ತಿದ್ಯಲ್ಲ ಯಾರೋನ ನಿಲ್ಲಿಸು, ಯಾಕಂದರೆ ಕ್ಲೌಡ್ ಜೊತೆಗೆ ಅದು ಶಿಪ್ ಜೊತೆಗೆ ಆ ಕ್ಲೌಡು ಕೂಡ ಬಿದ್ದೋಗಿದೆ. ಇವಾಗ ಮಕ್ಕಳ ಈ ಮಿಷನ್ನ ನಾವು ಸ್ವಲ್ಪ ಡಿಲೇ ಮಾಡಬೇಕು, ಸ್ವಲ್ಪ ಮುಂದಕ್ಕೆ ಹಾಕಬೇಕು, ನಿಲ್ಲಿಸು ನಿನ್ನ ಆರೋ ಪವರ್ನ ಅಂತ ಕೇಳ್ತಾನೆ. ಬಟ್ ಗುಂಕೋನ ಪೊಸೆಸ್ ಮಾಡ್ಕೊಂಡಿರೋದು ಲಾರ್ಡ್ ಈಮು. ಸೊ ಇವಾಗ ಲಾರ್ಡ್ ಈಮು ಫೈಟ್ ಆಡ್ತಿರೋದು ಬ್ರುಕ್ ಜೊತೆಗೆ. ಸೊ ಇಷ್ಟೊತ್ತಿಗೆ ಆಲ್ರೆಡಿ ಬ್ರುಕ್ಕು ಗುಂಕೋನ ಸೋಲ್ಸ್ಬಿಟ್ಟಿರ್ತಾನೆ, ಈಮುನು ಸೋಲ್ಸ್ಬಿಟ್ಟಿರ್ತಾನೆ. ಸೊ ಯಾವುದೇ ಥರದ ರೆಸ್ಪಾನ್ಸ್ ಬರಲ್ಲ. ಸೊ ಆ್ಯಕ್ಚುಲಿ ತಮಾಷೆ ಹೇಳಿದ್ದು, ಆ್ಯಕ್ಚುಲಿ ಇವಾಗ ಗುಂಕೋ ಮತ್ತು ಈಮು ಸೇರಿಕೊಂಡು ಬ್ರುಕ್ ಜೊತೆಗೆ ಇಂಟೆನ್ಸ್ ಫೈಟ್ ಆಡ್ತಿದ್ದಾರೆ. ಸೊ ಅಲ್ಲಿ ಏನಾಗ್ತಿದೆ ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ, ಯಾವ ಥರದ ರೆಸ್ಪಾನ್ಸು ಕೂಡ ಬಂದಿಲ್ಲ. ಮೋಸ್ಟ್ಲಿ ಬ್ರುಕ್ಕು ಅವ್ರನ್ನ ಬ್ಯುಸಿಯಾಗಿ ಇಟ್ಟಿದ್ದಾನೆ ಅಂತ ಅನ್ಕೋಬೋದು ನಾವು. ಇಲ್ಲ, ಬ್ರುಕ್ನ ಡಿಫೀಟ್ ಮಾಡಿದ್ರು ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನಾವು ಇವಾಗ ನೋಡ್ತಾ ಇದ್ದೀವಿ ಅವನು ಫುಲ್ಲು ಕಿರ್ಚ್ಕೋತಾ ಇದ್ದಾನೆ, ಗುಂಕೋ ನಿಲ್ಸು ಅಂತ. ಬಟ್ ಯಾವ ಥರ ರೆಸ್ಪಾನ್ಸ್ ಬರ್ತಿಲ್ಲ. ಆ್ಯಂಡ್ ಇಟ್ಸ್ ನೋ ಯೂಸ್, ಯಾಕಂದರೆ ಅವನಿಗೂ ಅರ್ಥ ಆಗುತ್ತೆ ಇವಾಗ ಲಾರ್ಡ್ ಈಮು ಗುಂಕೋನ ಪೊಸೆಸ್ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ನಾನು ಏನೇ ಮಾಡಿದ್ರು ಅದು ವರ್ಕ್ ಆಗಲ್ಲ. ಸೊ ಏನೇ ಮಾಡಿದ್ರು ಮಾತಾಡಿದ್ರು ವೇಸ್ಟ್ ಅಂದ್ಬಿಟ್ಟು ನೋಡ್ತಾ ಇರ್ತಾನೆ. ಆ್ಯಂಡ್ ಇವಾಗ ಎಲ್ಲ ಪೇರೆಂಟ್ಸ್ಗಳು ಚಾಪ್ಟರ್ ಎಲ್ಲ ಬಂದಿದ್ವಿ, ಆ ಸನ್ ಬ್ಯಾಡ್ ಈವಿಲ್ ನೀಕನ ನೈಟ್ ಮೇರ್ ಕ್ರೀಚರ್ನ ನಾಶ ಮಾಡಿದ್ರಲ್ಲ, ಆ ಕ್ರೀಚರ್ನ ನಾಶ ಮಾಡಿದವರು ಎಲ್ಲ ಪೇರೆಂಟ್ಸು ಕೂಡ ಇವಾಗ ಮಕ್ಕಳ ಹತ್ರ ಓಡ್ ಬರ್ತಾ ಇದ್ದಾರೆ. ಆ್ಯಂಡ್ ಅವರೆಲ್ಲ ಸೇರಿಕೊಂಡು ಆ ಆ್ಯರೋ ಇತ್ತಲ್ಲ, ಗುಂಕೋದು ಆ್ಯರೋ, ಅದನ್ನ ನಿಲ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಕ್ರೇಜಿಯಾಗಿ ಒಬ್ಬ ಯಾರೋ ಚೊಕ್ಕ ಜಾಯಿಂಟ್ ಆಗಿರೋ ಬಂದ್ಬಿಟ್ಟು ಅದು ಆ್ಯರೋನ ಹಂಗೆ ರಿಪ್ ಮಾಡೋದಕ್ಕೆ ಹರಿದಾಕಕ್ಕೆ ನೋಡ್ತಾನೆ, ಬಟ್ ಆಗ್ತಾ ಇಲ್ಲ. ಆ್ಯಂಡ್ ಕಾಮಿಡಿ ಆಗಿರೋದ್ರೆ ಅಲ್ಲೊಬ್ರು ಅಜ್ಜಿ ಇದ್ದಾರೆ. ಸೊ ಆ ಅಜ್ಜಿ ಬಂದ್ಬಿಟ್ಟು ಆ ಆ್ಯರೋನ ಕಚ್ತಾ ಇದೆ. ಅದು ಹೆಂಗಾರು ನನಗೆ ಶಕ್ತಿ ಇಲ್ಲ ಮಾಡೋಕ್ಕೆ, ಬಟ್ ನಾನು ಅಲ್ಲಿ ಗಟ್ಟಿಯಾಗಿದೆ ಅಂದ್ಬಿಟ್ಟು ಆ ಆ್ಯರೋನ ಕಚ್ತಾ ಇದ್ದಾರೆ. ಅದು ಆ್ಯರೋನ ಕಟ್ ಮಾಡೋದಕ್ಕೆ, ಬಟ್ ಆಗ್ತಾ ಇಲ್ಲ. ಆ್ಯಂಡ್ ಸುಮಾರು ಜನ ಅವರ ಕೊಡ್ಲಿಗಳು ಎಲ್ಲ ತೊಗೊಂಡು ಫುಲ್ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ತಾನೆ ಇಲ್ಲ. ಮೋಸ್ಟ್ಲಿ ಯಾರನ್ನ ಕಟ್ ಮಾಡೋದಕ್ಕೆ ಕಾಂಕರಸ್ ಹಾಕಿ ಎಲ್ಲ ಬೇಕು ಅನ್ಸುತ್ತೆ. ಸೊ ಮೋಸ್ಟ್ಲಿ ಇಲ್ಲಿ ಝೋರೋ ಆ ಥರದವ್ರು ಯಾರು ಇದ್ದಿದ್ರೆ ಯೂಸ್ಫುಲ್ ಆಗಿರೋದು. ಬಟ್ ಇದು ಯಾರೋ ಏನು ಮಾಡೋಕ್ಕಾಗ್ತಿಲ್ಲ. ಎಲ್ಲ ಇವಾಗ ಫುಲ್ ಟ್ರೈ ಮಾಡ್ತಾ ಇದ್ದಾರೆ ಅವ್ರು ಬೆಸ್ಟ್ ಕೊಡೋದಕ್ಕೆ, ಬಟ್ ಯಾರನ್ನ ಕಟ್ ಮಾಡೋಕ್ಕಾಗ್ತಿಲ್ಲ, ಅದು ನಿಲ್ಸೋಕ್ಕೂ ಆಗ್ತಿಲ್ಲ. ಮೋಸ್ಟ್ಲಿ ಇವರೆಲ್ಲ ನನಗೆ ಮಕ್ಕಳನ್ನ ಕಾಪಾಡೋದಕ್ಕೆ ಸೋಲ್ ಒಂದು ಐಡಿಯಾ ಮಾಡಿದ ಮುಂಚೆ ಹಳೆಯ ಚಾಪ್ಟರ್ಗಳಲ್ಲಿ.
ಅವನೊಂದು ಹಗ್ಗ ತಗೊಂಡು ಲಾಸ್ಟಲ್ಲಿರುವ ಎಲ್ಲ ಮಕ್ಳಿಗೂ ಒಂದು ಹಗ್ಗ ಹಾಕ್ತಿದ್ದೆ ಮತ್ತೆ ಎಳ್ಕೊತಿದ್ದ. ಸೊ ಅದು ಆರೋ ಇಂದ ಅವ್ರನ್ನ ಬೇರೆ ಮಾಡ್ತಾ ಇತ್ತು. ಸೊ ಆ ಐಡಿಯಾನ ಇವ್ರು ಇಲ್ಲಿ ಅಪ್ಲೈ ಮಾಡಿದ್ರೆ ವರ್ಕೌಟ್ ಆಗ್ತಿತ್ತೇನೋ, ಬಟ್ ಇವರು ಬೇರೆನೆ ಟ್ರೈ ಮಾಡಕ್ ಹೋಗ್ತಿದ್ದಾರೆ. ಸೊ ಅದು ಆಗ್ತಾ ಇಲ್ಲ. ಅಂಡ್ ಅದನ್ನ ಸಮ್ಮರ್ಸ್ ನೋಡ್ತಾನೆ, ಇವ್ರ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಟ್ರೈ ಮಾಡಿದ್ರಲ್ಲ ಅದನ್ನೆಲ್ಲ ಬಿಡಿಸೋದಕ್ಕೆ, ಅದನ್ನ ಸಮ್ಮರ್ಸ್ ನೋಡ್ತಾನೆ. ಸಮ್ಮರ್ಸ್ ಯು ಯೂಸ್ ದಿಸ್ ಫೂಲ್ಸ್, ಇದು ನನ್ನ ಕೈಲಾಗಿದ್ರೆ ನಾನೇ ಮಾಡ್ತಾ ಇದ್ದೆ, ಅದು ನನ್ನ ಕೈಲಿ ಕಟ್ ಮಾಡಕ್ ಆಗಲ್ಲ, ನಿಮ್ ಕೈಲಲ್ಲಿ ಆಗುತ್ತೆ ಅಂತ ಅವ್ನ ಪೇರೆಂಟ್ಸ್ ನೋಡಿ ಆಡ್ಕೊಡ್ತಾ ಇದ್ದಾನೆ. ಸಮ್ಮರ್ಸ್ ಇವಾಗ ಸಿಕ್ಕಾಬಟ್ಟೆ ಸ್ಯಾಡಿಸ್ಟ್ ಆಗಿ ವರ್ಕ್ ಮಾಡಕ್ ಶುರು ಮಾಡ್ತಾರೆ ಸರಿನಾ. ಯಾಕಂದ್ರೆ ಅವ್ನು ನೋಡ್ತಾ ಇದ್ದಾನೆ ಅದು ನನ್ನ ಕೈಲಾಗಿರೋ ನಾನೇ ಕಟ್ ಮಾಡ್ತಿದ್ದೆ, ನನ್ನ ಕೈಲಿ ಆಗಲ್ಲ. ಅಂಡ್ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ, ಓ ಅವ್ರ ಪೇರೆಂಟ್ಸ್ ಎಲ್ಲ ಅವ್ರ ಮಕ್ಕಳನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಆ ಥ್ರೋನ್ಸ್ಗಳು ಅವ್ನು ಫುಲ್ ಪ್ರೊಟೆಕ್ಟ್ ಮಾಡಿದ್ದಾನೆ ಆ ಮಕ್ಕಳಿಗೆಲ್ಲ, ಆ ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡಿದ್ರು ಆ ಥ್ರೋನ್ಸು ಕೂಡ ಅವ್ರ ಪೇರೆಂಟ್ಸ್ಗೆಲ್ಲ ಚುಚ್ಕೊಳ್ಳುತ್ತೆ. ಇವಾಗ ಸ್ಯಾಡಿಸ್ಟ್ ಆಗಿ ಎಲ್ಲ ಸಿಕ್ಕಾಪಟ್ಟೆ ವಾಟ್ ಎ ಬ್ಯೂಟಿಫುಲ್ ಡೇತ್ ಅಂತೆಲ್ಲ ಫುಲ್ ಆಡ್ಕೊತಾ ಇದ್ದಾನೆ ಸರಿನಾ. ಅವ್ರ ಪೇರೆಂಟ್ಸು ಅವ್ರ ಮಕ್ಕಳು ಸಾಯೋದನ್ನ ನೋಡ್ತಾರೆ ಅಂತ ಫುಲ್ ಖುಷಿ ಪಟ್ಕೊಂಡು ನೋಡ್ತಾ ಇದ್ದಾನೆ. ಅಂಡ್ ವಾಟ್ ಎ ಜ್ಯೂಸಿ ವೇ ಟು ಡೈ ಅಂತೆಲ್ಲ ಫುಲ್ ಒಳ್ಳೆ ಸಿಕ್ಕಾಬಟ್ಟೆ ಸ್ಯಾಡಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಸರಿನಾ. ಅಷ್ಟಕ್ಕೆ ಸಿಕ್ಕಾಬಟ್ಟೆ ಸರಿನಾ. ಅಂಡ್ ಸಮ್ಮರ್ಸ್ ಇವಾಗ ಪ್ಲಾನ್ ಮಾಡಕ್ ಶುರು ಮಾಡ್ತಿದ್ದಾನೆ. ಯಾಕಂದ್ರೆ ಇವಾಗ ಲಾರ್ಡ್ ಈಮು ಗುಂಕೋನ ಪೊಸೆಸ್ ಮಾಡ್ಕೊಂಡಿರೋದ್ರಿಂದ ಇದು ಗುಂಕೋ ನಿಲ್ಲಿಸ್ಬೇಕಿತ್ತು. ಬಟ್ ಇವಾಗ ಪೊಸೆಸ್ ಮಾಡ್ಕೊಂಡಿರೋದು ಲಾರ್ಡ್ ಈಮೋ ಆಗಿರೋದ್ರಿಂದ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನನಗೇನಾದ್ರು ನಾನೇನೇ ಮಾಡ್ರು ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಬರಲ್ಲ ಅಂತ ಅವ್ನು ಯೋಚನೆ ಮಾಡ್ತಿದ್ದಾನೆ ಸರಿನಾ. ಇಟ್ಸ್ ಟೆಕ್ನಿಕಲಿ ಕರೆಕ್ಟೇ. ಯಾಕಂದ್ರೆ ಅವ್ರ ಪ್ಲಾನ್ ಇದ್ದಿದ್ದು ಮಕ್ಕಳನ್ನ ಶಿಪ್ ಒಳಗಡೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. ಇವಾಗ ಆನ್ ದಿ ವೇ ಇದು ಶಿಪ್ ಡ್ಯಾಮೇಜ್ ಆಯ್ತು, ಶಿಪ್ ಡಿಸ್ಟ್ರಾಯ್ ಆಗೋಯ್ತು ಅವನಿಂದಾನೆ, ಇವಾಗ ಸಮ್ಮರ್ಸ್ ಇಂದಾನೆ ಡ್ಯಾಮೇಜ್ ಆಗಿರೋದು. ಬಟ್ ಇದ್ರೆ ಇವಾಗ ಗುಂಕೋನ್ ಇದಿದ್ರೆ ನಿಲ್ಸ್ಬೋದಾಗಿತ್ತು, ತಡಿಬೋದಾಗಿತ್ತು, ಯಾರನ್ನ ತಡೆದು ಆಮೇಲೆ ಸ್ವಲ್ಪ ಬೇರೆ ಶಿಪ್ನ ಅರೇಂಜ್ ಮಾಡಿ ಆಮೇಲೆ ಕರ್ಕೊಂಡು ಹೋಗೋದಾಯ್ತು. ಬಟ್ ಇವಾಗ ಗುಂಕೋ ಮತ್ತೆ ಈಮು ಸೇರ್ಕೊಂಡು ಕ್ಲಾಶ್ ಆಗ್ತಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಇವಾಗ ಎಲ್ಲ ಫಾಲ್ಟನ್ನು ಇವಾಗ ಈಮು ಮೇಲೆ ಹಾಕ್ಬಿಡ್ತಾ ಇದ್ದಾನೆ. ನನ್ಗೇನು ರೆಸ್ಪಾನ್ಸಿಬಿಲಿಟಿ ಅಪ್ಪ, ನಾನು ಬಚಾವಾಗ್ಬಿಡ್ತೀನಿ, ನಂದೇನು ತಪ್ಪಿಲ್ಲ ಇಲ್ಲಿ ಅಂತ ಫುಲ್ ಬಚಾವಾಗ್ತಿದ್ದಾನೆ ಸರಿನಾ. ಆ್ಯಂಡ್ ಇವನು ಯೋಚನೆ ಮಾಡ್ತಾನೆ, ಅಯ್ಯೋ ಇಷ್ಟ ತಾನೇ ಮಕ್ಕಳು ಸತ್ತರೆ ಮತ್ತೆ ಇನ್ನೊಂದು ಮಕ್ಕಳನ್ನ ಕರ್ಕೊಂಡ್ಬರ್ಬೋದು ಆರಾಮಾಗಿ, ನಮ್ಗೇನು ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಇದ್ದಾನೆ. ಕ್ರೇಜಿ. ಅಂಡ್ ಎಷ್ಟು ಮ್ಯಾಡ್ ಆಗ್ಬಿಟ್ಟಿದ್ದಾನೆ ಸಮ್ಮರ್ಸ್ ಅಂದ್ರೆ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಅಯ್ಯೋ ಐ ಕ್ಯಾನ್ ಹಿಯರ್ ದ ಸ್ವೀಟ್ ಸ್ಕ್ರೀಮ್ಸ್ ಅದ ಅವ್ರ ಮಕ್ಳು ಕಿರ್ಸ್ತಾ ಇದಾರಲ್ಲ, ಅದನ್ನ ಕಾಪಾಡಿ ನಾವು ಬಿದೋಗ್ತೀವಿ ಅಂತ. ಯಾಕಂದ್ರೆ ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿ ನೀವು. ಇವಾಗ ಅವರೇನು ಅನ್ಕೊಂಡಿದ್ರು, ಆ ಶಿಪ್ ಒಳಗಡೆ ಹತ್ಕೋತಾರೆ, ಅವರೆಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ರೇಂಜ್ಗೆ ಒಂದು ಭಯ ಇತ್ತು. ಓಕೆ, ಇವಾಗ ಆ ಶಿಪ್ ಇಲ್ಲ, ಡೈರೆಕ್ಟ್ ಆಗಿ ಇವ್ರು ಇವಾಗ ಕೆಳಗಡೆ ಬಿದ್ದು ಸತ್ತೇ ಹೋಗ್ತಾರೆ. ಸೊ ಆ ಶಿಫ್ಟ್ ಯೋಚನೆ ಮಾಡಿ ನೀವು, ಅದು ಫುಲ್ ಹೋಗ್ಬಿಟ್ಟು ಎಲ್ಲ ಶಿಪ್ ಹತ್ಕೊಂಡು ಎಲ್ಲ ಹೋಗೋದೇ ಬೇರೆ, ಇವಾಗ ಆ ಶಿಪ್ ನಾಶ ಆಗ್ಬಿಟ್ಟು ಇವಾಗ ಕೆಳಗಡೆ ಬಿದ್ದು ಸಾಯೋದೇ ಬೇರೆ. ಮೈ ಗಾಡ್, ಆ ಮಕ್ಕಳು ಅಷ್ಟು ಅದು ಸಿಕ್ಕಾಪಟ್ಟೆ ಅಷ್ಟು ಭಯ ಪಟ್ಕೊಂಡು ಎಲ್ಲ ಫುಲ್ ಕಿರ್ಚ್ಕೋತಾ ಇದ್ದಾರೆ. ಇವನು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಓ ಐ ಕ್ಯಾನ್ ಹಿಯರ್ ದೋ ಸ್ಕ್ರೀಮ್ಸ್, ಸ್ವೀಟ್ ಸ್ಕ್ರೀಮ್ಸ್, ವಾವ್ ಸೂಪರ್ ಆಗಿದೆ ಅವ್ರು ಕೇಳೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಂಡ್ ಅವ್ರ ಪೇರೆಂಟ್ಸು ಕೂಡ ಅವ್ರನ್ನ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಿದಾರಲ್ಲ, ಅದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾನೆ. ಅವ್ರ ಪೇರೆಂಟ್ಸ್ಗೆಲ್ಲ ಗಾಯ ಆಗ್ತಿರೋದು ನೋಡಿ ಖುಷಿ ಪಡ್ತಾ ಇದ್ದಾನೆ. ಅಂಡ್ ದಿಸ್ ಇಸ್ ಗೋನ್ ಬಿ ಸೋ ಟಚಿಂಗ್ ಅಂತೆಲ್ಲ ಅವ್ನ ನಾಲ್ಗೆ ಲಾಚಾಕಿ ವಾವ್ ಅಂತ ಆ ಥರ ಯೋಚನೆ ಮಾಡ್ತಾ ಇದ್ದಾನೆ ಸರಿನಾ. ಕ್ರೇಜಿ ಆಗಿದೆ. ಅಂಡ್ ಇವಾಗ ಅನೌನ್ಸ್ಮೆಂಟ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾನೆ ಸಮ್ಮರ್ಸು. ನಾವೇನು ಅನ್ಕೊಂಡಿದ್ವಿ, ನಮ್ಮ ಒರಿಜಿನಲ್ ಪ್ಲಾನ್ ಇತ್ತು, ಆ ಪ್ಲಾನು ಇವಾಗ ಡೆಸ್ಟ್ರಾಯ್ ಆಗಿದೆ. ಯಾಕಂದ್ರೆ ನಾವು ಸೇಫ್ಟಿಯಾಗಿ ಇವ್ರನ್ನ ಹೋಲಿ ಲ್ಯಾಂಡ್ ಕರ್ಕೊಂಡು ಹೋಗ್ತಿದ್ವಿ. ಬಟ್ ಇವಾಗ ಆ ಶಿಪ್ ಡೆಸ್ಟ್ರಾಯ್ ಆಗಿರೋದ್ರಿಂದ ಇವಾಗ ಆ ಶಿಪ್ನ ಜೊತೆಗೆ ಅಲ್ಲಿ ಫುಲ್ ಕ್ಲೌಡ್ ಕೂಡ ಎಲ್ಲ ಹೊಂಟೋಗಿದೆ. ಇದು ನಾವು ಅನ್ಕೊಂಡ ಕಡೆ ಆಗ್ತಾ ಇಲ್ಲ ಅಂತ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇಲ್ಲಿ ನಾವು ನೋಡ್ತೀವಿ ಎಲ್ಲಾ ಮಕ್ಕಳು ಇವಾಗ ಹಾರ್ಬರ್ ಅಪೋರ್ಟ್ ಹತ್ರ ಏನಿದೆ ಎಲ್ಲ ಇನ್ನೇನು 2 ಜನ ಇದಾರೆ ಸರಿನಾ. ಇನ್ನೇನು ಆ ಪೋರ್ಟ್ ಹತ್ರ ಇಳ್ಕೊಂಡು ಸ್ಟೆಪ್ಸ್ ಇಳ್ಕೊಂಬಂದ್ರೆ ಪೋರ್ಟ್ ಅದೇ ಬರುತ್ತೆ, ಅಲ್ಲಿ ನೆಕ್ಸ್ಟ್ ಹಿಂಗೆ ಬೀಳೋದೆ ಆ ತರ ಇದೆ. ಆರೋ ಅಲ್ಲೇ ಸ್ಟ್ರಕ್ ಆಗಿದೆ, ಮಕ್ಕಳು ಮಾತ್ರ ಹೋಗ್ತಾನೆ ಇದಾರೆ ಆರೋ ಡೈರೆಕ್ಷನ್ ಅಲ್ಲಿ ಸರಿನಾ. ಅಂಡ್ ಅವ್ರ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾನೆ, ನೀವೆಲ್ಲ ಇವಾಗ ಹೋಗಿ ಡೆಡ್ ಗೆ ಹೋಗಿ ಸಾಯ್ತೀರಾ ಬಿದ್ದು ಅಂತೆಲ್ಲ ಫುಲ್ ಅನೌನ್ಸ್ ಮಾಡ್ತಾ ಇದ್ದಾನೆ. ಅಂಡ್ ಮಕ್ಕಳಿಗೆಲ್ಲ ಸಿಕ್ಕಾಬಿಟ್ಟೆ ಶಾಕ್, ಅವ್ರಿಗೆ ಏನು ಮಾಡೋಕ್ಕಾಗ್ತಿಲ್ಲ. ಅವ್ರು ಫುಲ್ಲು ಮೈ ಸುತ್ತ ಎಲ್ಲ ಥ್ರೋನ್ಸ್ ಹಾಕೊಂಡಿದ್ದೆ, ಅಲ್ಲಿ ಯಾರೋ ಹತ್ರ ಇದೆ, ನಡ್ಕೊಂಡು ಹೋಗ್ತಾ ಇರ್ಬೇಕು ಹಿಂಗೆ, ಅಷ್ಟೇ ಅವ್ರು ಮಾಡೋಕ್ಕಾಗ್ತಿರೋದು. ಅಂಡ್ ವಿ ವಿಲ್ ಜಸ್ಟ್ ಸೂನ್ ಮಾರ್ಚ್ ಇನ್ ಟು ಎ ಎಡ್ಜ್ ಆಫ್ ಲೈಕ್ ದಿಸ್, ವಿ ವಿಲ್ ಫೈನ್ ಟು ಕೀಪ್ ಗೋಯಿಂಗ್ ಅಂತ. ಎಲ್ಲರೂ ಫುಲ್ ಪ್ಯಾನಿಕ್ ಆಗ್ಬಿಟ್ಟಿದೆ, ಎಲ್ಲರೂ ಫುಲ್ ಪ್ಯಾನಿಕ್ ಆಗಿದ್ದಾರೆ. ಅಂಡ್ ಇವಾಗ ಒಬ್ಬೊಬ್ಬರೇ ನಾವು ಸಿಕ್ಕಾಬಟ್ಟೆ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿ ಚಾಪ್ಟರ್ ಬಂದಿದೆ ಸರಿ ನಾವು. ಯಾಕಂದ್ರೆ ಒಂದೊಂದು ಕನೆಕ್ಷನ್ಸ್ ನಾವು ನೋಡ್ತೀವಿ ಇಲ್ಲಿ. ಇವಾಗ ನಾವು ಫಸ್ಟ್ ನೋಡ್ತೀವಿ ಓಯಮೋ, ಹೌದು ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ನ ಓಯಮೋ ಬಂದಿದ್ದಾರೆ. ಕಾಶಿ ನಾವು ಮುಂಚೆನೆ ಚಾಪ್ಟರ್ ನೋಡಿದ್ವಿ. ಇವಾಗ ಓಯಮೋ ಬಂದಿದ್ದಾನೆ ಅವನ ಮೊಮ್ಮಗನ್ನ ಕಾಪಾಡೋದಕ್ಕೆ ಸರಿನಾ. ಮೊಮ್ಮಗನ್ ಕಾಪಾಡೋಕೆ ಬಂದಿದ್ದಾನೆ. ಅಂಡ್ ಅವ್ನು ಹೇಳ್ತಾ ಇದ್ದಾನೆ, ಯಾಕಂದ್ರೆ ಅವ್ನು ಎಲ್ಲಾ ಮಕ್ಕಳು ಸುತ್ತ ಫುಲ್ ಎಲ್ಲ ಬ್ಯಾರಿಯರ್ಸ್ ತರ ಹಾಕೊಂಡ್ಬಿಟ್ಟಿದೆಯಲ್ಲ ಎಲ್ಲ ಮುಳ್ಳುಗಳೆಲ್ಲ. ಇವಾಗ ಅವ್ರ ಮಕ್ಕಳನ್ನ ಕಾಪಾಡೋದಕ್ಕೆ ನನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೂ ರೆಡಿ ಅಂದ್ಬಿಟ್ಟು ಅವನ ಜೈಂಟ್ ಕೈಗಳನ್ನ ಅವನ ಮೊಮ್ಮಗನ್ನ ಕಾಪಾಡೋದಕ್ಕೆ ಹಿಂಗೆ ಹಾಕ್ತಾನೆ. ಅಂಡ್
ಆ ಇನ್ವಿಸಿಬಲ್ ಥ್ರೋನ್ಸ್ ಎಲ್ಲ ರೊಟೇಟ್ ಆಗಿ ಆಗಿ ಫುಲ್ ಕಷ್ಟ ಆಗ್ಬಿಡುತ್ತೆ. ಅವ್ನ ಕೈ ಎಲ್ಲ ಫುಲ್ ಬ್ಲಡ್ ಆಗ್ಬಿಡುತ್ತೆ, ಎಲ್ಲ ಚುಚ್ಕೊಂಡ್ಬಿಡುತ್ತೆ, ಎಲ್ಲ ಕೈಗೆಲ್ಲ ಚುಚ್ಕೊಂಡ್ಬಿಡುತ್ತೆ ಸಣ್ಣ. ಆ್ಯಂಡ್ ನೆನಪಿರ್ಲಿ, ಇದು ಯಾವುದೇ ಥರದ ಒಂಥರ ಆನ್ ದಿ ಸ್ಪಾಟ್ ಅಲ್ಲೇ ನಿಂತ್ಕೊಂಡು ಅಲ್ಲೇ ಇಟ್ಕೊಳ್ತಾ ಇರೋದಲ್ಲ, ಅವನು ಮಕ್ಕಳೆಲ್ಲ ಮೂವ್ ಆಗ್ತಿದ್ದಾರೆ. ಸೊ ಅವ್ನು ಹೆಂಗೆ ಇವಾಗ ಓಯಮ್ಮ ಬಂದು ಆ ಮಗುಗೆ ಹಿಂಗೆ ನನ್ನ ಮೊಮ್ಮಗನ್ ಕಾಪಾಡ್ತೀನಿ ಅಂತ ಕೈ ಇಟ್ಟ, ಅದು ಮುಂದೆ ಚುಚ್ಕೊಂಡು ಹಿಂಗೆ ಹೋಗ್ತಾ ಇದೆ. ಅವ್ನು ಹಿಂಗೆ ಫುಲ್ ಹಂಗೆ ಅನ್ಕೊಂಡು ಬಿದ್ದೇ ಹೋಗ್ತಾನೆ. ಈ ರೇಂಜಲ್ಲಿ ಆಗ್ತಾ ಇದೆ. ಅದು ಮಕ್ಕಳು ನಿಂತ್ಕೋತಾ ಇಲ್ಲ ಅವ್ನು ಪ್ರೊಟೆಕ್ಷನ್ ಮಾಡೋದ್ರಿಂದ. ಆ್ಯಂಡ್ ನಾವು ನೋಡ್ತೀವಿ ಓಯಮ್ಮ ಬಿದ್ದೋಗ್ತಾನೆ, ಅವನ ಕೈಯೆಲ್ಲ ಒಂಥರ ಫ್ಲೆಶ್ ಎಲ್ಲ ಆಚೆ ಬಂದು ಒಂಥರ ಕೆಟ್ಟದಾಗ ಆಗ್ಬಿಡುತ್ತೆ. ಅವ್ನ ಕೈಯೆಲ್ಲ ಫುಲ್ ಸರಿನಾ ಒಂಥರ ಫುಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ಅವ್ನ ಕೈಯೆಲ್ಲ ಎಲ್ಲ ಕಡೆ ಚುಚ್ಕೊಂಡು ಒಳ್ಳೆ ಕೈ ಒಳ್ಳೆ ಯಾವುದೋ ಗ್ರೈಂಡರ್ ಮಿಷಿನ್ ಒಳಗಡೆ ಮಿಕ್ಸಿ ಒಳಗಡೆ ಹಾಕದೆ ಕೈ ಹೆಂಗೆ ಆಗುತ್ತೆ ಆ ಥರ ಆಗ್ಬಿಟ್ಟಿದೆ. ಅವ್ನ ಕೈ ಫುಲ್ ಪೂರ್ತಿ ಈ ಥರ ಆಗಿದೆ. ಆ್ಯಂಡ್ ಎಲ್ಲರೂ ಫುಲ್ಲು ಅವನು ಮೊಮ್ಮಗ ಕೂಡ ಬೇಡ ಗ್ರ್ಯಾಂಡ್ ಪಾ, ನಿಮಗೆಲ್ಲ ಸಿಕ್ಕಾಪಟ್ಟೆ ಏಟ್ ಆಗುತ್ತೆ, ಕೈಯೆಲ್ಲ ಹಾಳಾಗುತ್ತೆ, ಬೇಡ ಅಂತ ಹೇಳ್ತಾನೆ. ಆ್ಯಂಡ್ ಓಯಮ್ಮೋ ಕೂಡ ಸಾರಿ ಕೇಳ್ತಾನೆ, ನನಗೆ ನಿನ್ನ ಕಾಪಾಡೋಕ್ಕಾಗಿಲ್ಲ, ಸಾರಿ ಅಂತ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಆ್ಯಂಡ್ ಅವ್ನ ಕೈಯೆಲ್ಲ ಫುಲ್ ಮೆಸ್ಟಪ್ ಆಗ್ಬಿಡುತ್ತೆ ಸರಿನಾ. ಆ್ಯಂಡ್ ಪೇರೆಂಟ್ಸ್ಗೆಲ್ಲ ಗೊತ್ತಾಗುತ್ತೆ, ಅಯ್ಯೋ ನಮ್ಗೆ ಇವ್ರನ್ನ ಸೇವ್ ಮಾಡೋಕ್ಕಾಗ್ತಿಲ್ವಲ್ಲ, ಇದಕ್ಕೆ ಯಾವುದೇ ಥರದ ಬೇರೆ ದಾರಿ ಇಲ್ವಾ ಅಂತ ಎಲ್ಲ ರಿಪ್ಲಿ ಎಲ್ಲ ಇದ್ದಾರೆ ಅಲ್ಲಿ. ಮತ್ತು ಎಲ್ಲ ಉಳಿದ ಜೈಂಟ್ಸ್ ಮಕ್ಕಳ ಪೇರೆಂಟ್ಸ್ ಕೂಡ ಎಲ್ಲ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ, ಹೆಂಗೆ ಇವ್ರನ್ನ ನಿಲ್ಸೋದು, ಹೆಂಗೆ ಇವ್ರನ್ನ ತಡೆಯೋದು ಅಂತ. ಬಟ್ ಸಮರ್ಸ್ ಮಾತ್ರ ನಗ್ತಾ ಬಿದ್ದಾನೆ ಸರಿನಾ. ನಗ್ತಾ ಇದ್ದಾನೆ ಅಂದರೆ ಅವ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಆ ರೇಂಜಲ್ಲಿ ನಗ್ತಾ ಇದ್ದಾನೆ. ಅದು ಏನು ಕಾಮಿಡಿ ಸಿಗ್ತದೆ, ಅವ್ರು ಏನು ಖುಷಿ ಸಿಗ್ತದೆ ಅವ್ನಿಗಂತೂ ನನಗಂತೂ ಗೊತ್ತಿಲ್ಲ. ಫುಲ್ಲು ಖುಷಿ ಪಟ್ಕೊಂಡು ನಕ್ಕು ಸಾಯ್ತಾ ಇದ್ದಾನೆ ಅವ್ನು ಸರಿನಾ. ಆ್ಯಂಡ್ ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳು ಅಲ್ಲಿನ ಹಾರ್ಬರ್ ಹತ್ರ ಹೋಗ್ತಾ ಇರೋದು ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಅಯ್ಯೋ ಇವ್ರ ಮಕ್ಕಳನ್ನ ನಮ್ಮ ಸಿಕ್ಕಾಪಟ್ಟೆ ಸೀರಿಯಸ್ ಸಿಚುವೇಶನ್ ಹಾಕ್ಬಿಟ್ಟಿದ್ದಾರೆ. ಅಕಸ್ಮಾತ್ ಮಕ್ಕಳೇನಾದ್ರೆ ಡೆದ್ರೆ ನಮಗೆ ಬಿದ್ದರೆ ಅವರ ಬಾಡೀಸ್ನು ಕೂಡ ನಾವು ರಿಕವರ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ರೇಂಜಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ. ಅವ್ರ ಬಾಡೀಸು ನಮಗೆ ಸಿಗಲ್ಲ, ಆ ಥರ ಆಗ್ಬಿಡುತ್ತೆ. ಅವ್ರು ಬೀಳೋದು ಬಿಡಬಾರ್ದು ಅಂತ ಹೇಳ್ತಾನೆ. ಬಟ್ ಸಮ್ಮರ್ಸ್ ಬಿದ್ದು ನಗ್ತಾ ಇದ್ದಾನೆ ಸರಿನಾ. ಆ್ಯಂಡ್ ನಾವಿಲ್ಲಿ ಎಲ್ಲ 10 ಮಕ್ಕಳು ಲೈನ್ ಅಪ್ ಆಗಿ ಹೋಗ್ತಾ ಇರೋದನ್ನ ನೋಡ್ತೀವಿ. ಒಬ್ಬರಿಂದ ಒಬ್ರು ಹೋಗ್ತಾನೆ ಇದ್ದಾರೆ ಸರಿನಾ. ಆ್ಯಂಡ್ ಎಲ್ಲರೂ ಅವ್ರವರೆಲ್ಲ ಮಕ್ಕಳಲ್ಲೇ ಮಾತಾಡೋಕೆ ಶುರು ಮಾಡ್ತಾರೆ. ಅಯ್ಯೋ ನಾ ಇದು ಆಗ್ಬರ್ತಿತ್ತು, ದಿಸ್ ಇಸ್ ಸೋ ಬ್ಯಾಡ್ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ನನಗೆ ದೇವ್ರು ನಮ್ಗೆ ಕೊಡ್ತಾ ಇರೋ ಡಿವೈನ್ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಏನೋ ತಪ್ಪು ಮಾಡಿರ್ತೀವಲ್ಲ, ಆ ತಪ್ಪು ಮಾಡಿರೋದಕ್ಕೆ ದೇವ್ರು ನಮಗೆ ಶಿಕ್ಷೆ ಕೊಡ್ತಾ ಇರೋದು, ಇದು ನಮಗೆ ಡಿವೈನ್ ಪನಿಷ್ಮೆಂಟ್ ಅಂತ ಒಬ್ರು ಹೇಳ್ತಾ ಇದ್ದಾನೆ. ಓ ಹೌದಾ, ಹೌದು, ನನಗೂ ನಮ್ಮ ಅಮ್ಮ ಎಲ್ಲ ನನ್ನ ತಾಯಿಯವ್ರು ತಪ್ಪು ಮಾಡ್ರೆ ನಮಗೂ ಇದು ಹೇಳ್ತಾ ಇದ್ರು, ನಾನೇನೋ ಗುಡ್ ಸ್ಟೂಡೆಂಟ್ ಆಗಿಲ್ಲ ಅಂದ್ರೆ ನನಗೆ ಈ ಥರ ಕೆಟ್ಟದೇನೋ ಆಗುತ್ತೆ ಅಂತ ನಮ್ಮ ಅಮ್ಮ ಎಲ್ಲ ಹೇಳ್ತಾ ಇದ್ರು ಅಂತ ಫುಲ್ಲು ಅವರವರಲ್ಲೇ ಮಾಮೂಲಿ ಚಿಕ್ಕ ಮಕ್ಕಳು ಮಾತಾಡ್ಕೊಂಡಂಗೆ ಮಾತಾಡ್ಕೊತಿದ್ದಾರೆ ಸರಿನಾ. ಆ್ಯಂಡ್ ಎಲ್ಲರೂ ಹೇಳ್ತಾರೆ, ಓ ವಾಟ್ ಇಸ್ ನೋ ವೇ. ಆ್ಯಂಡ್ ಎಲ್ಲ ಮಕ್ಕಳು ಶುರು ಮಾಡ್ತಾರೆ, ಅಯ್ಯೋ ದೇವರೇ, ನಾನು ಇನ್ಮೇಲೆ ಯಾವುದೇ ಥರದ ಕೆಟ್ಟ ಕೆಲಸ ಮಾಡಲ್ಲ, ಇನ್ಮೇಲೆ ಎಲ್ಲ ಒಳ್ಳೇದೇ ಮಾಡ್ತೀನಿ, ನಾನು ಗುಡ್ ಸ್ಟೂಡೆಂಟ್ ಆಗಿರ್ತೀನಿ, ನಾನು ಸೇವ್ ಮಾಡ್ಬಿಡು, ಇದೊಂದ್ಸರಿ ಸೇವ್ ಮಾಡ್ಬಿಡು, ಹೆಲ್ಪ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಕ್ರೇಜಿ ಇವರು. ಯಾಕಂದ್ರೆ ಎಲ್ಲರೂ ನಾವು ನಮಗೆ ತಪ್ಪು ಮಾಡಿರ್ತೀವಲ್ಲ, ಆ ತಪ್ಪು ಮಾಡಿರೋದಕ್ಕೆ ಇದೆಲ್ಲ ಪನಿಷ್ಮೆಂಟ್ ಆಗ್ತಾ ಇರೋದು. ಸೊ ನಾನು ಇನ್ಮೇಲೆ ತಪ್ಪು ಮಾಡಲ್ಲ, ನಾನು ಒಳ್ಳೆಯವನಾಗಿರ್ತೀನಿ ಅಂದ್ಬಿಟ್ಟು ಎಲ್ಲರೂ ನಾನು ಸೇವ್ ಮಾಡು ಅಂತ ಕೇಳ್ಕೊತಾ ಇದ್ದಾರೆ. ಆ್ಯಂಡ್ ಸಮ್ಮರ್ಸ್ ಒಳ್ಳೆ ಕ್ರೀಪಿಯಾಗಿ ಅವತ್ತು ಅವ್ನು ಸನ್ಗ್ಲಾಸ್ ಎಲ್ಲ ಹಾಕ್ಕೊಂಡು ಫುಲ್ ನೋಡ್ತಾ ಇದ್ದಾನೆ ಸರಿನಾ. ಆ್ಯಂಡ್ ಇಲ್ಲಿ ಕಾಲಿನ್ ಫ್ರಂಟಲ್ಲಿ ನಿಂತ್ಕೊಂಡಿದ್ದಾನ, ಆ ಕಾಲಿನ್ ಬರ್ಕೋತಾನೆ, ಐ ವಾಂಟ್ ಡೂ ಎನಿಥಿಂಗ್ ಬ್ಯಾಡ್ ಎನಿಮೋರ್ ಎವರ್. ನಾನು ಯಾವತ್ತೂ ಕೂಡ ಯಾವುದೇ ಕೆಟ್ಟ ಕೆಲಸ ಮಾಡಲ್ಲ, ಐ ಪ್ರಾಮಿಸ್ ಅಂತ ಕಾಲಿನ್ ಕಿರ್ಚ್ಕೊಡ್ತಾನೆ. ಯಾಕಂದ್ರೆ ಫ್ರಂಟ್ ಲೈನಲ್ಲಿ ಇರೋದು ಕಾಲಿನ್ನೇ. ಸ್ಕಾಪರ್ ಗಬಾನ್ ಮಗ, ರಿಪ್ಲಿ ಮಗ, ಕಾಲಿನ್ ಫ್ರಂಟಲ್ಲಿ ಇದ್ದಾನೆ ಸರಿನಾ. ಆ್ಯಂಡ್ ನಾವಿಲ್ಲಿ ಲಿಟಲ್ ಬಿಟ್ ಆಫ್ ಎಲ್ಲ 10 ಮಕ್ಕಳ ಫ್ಲಾಶ್ ಬ್ಯಾಕ್ ನೋಡ್ತಿರ್ತಾರೆ. ನಾ ಕ್ರೇಜಿಯಾಗಿ ನನಗೆ ಇಷ್ಟ ಆಯ್ತು ಸರ್. ಯಾಕಂದರೆ ಓಡೋ ಸೆನ್ಸೆ ಮೇಯ್ನು ಕಾಲಿನ್ನೇ ಇರೋದು, ಯಾಕಂದರೆ ಅವ್ರಿಗೆ ಸ್ಕ್ರೀನ್ ಟೈಮ್ ಸಿಕ್ಕಿರೋದು, ಮತ್ತು ಅವ್ರದ್ದೇ ಸ್ವಲ್ಪ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನಾವು ನೋಡೋದು ಮುಂದಕ್ಕೆ, ಅದಕ್ಕೋಸ್ಕರ ಅವ್ರೊಬ್ಬರದೇ ಇಕ್ಕಿರೋ ಸಾಕಾಗಿತ್ತು. ಬಟ್ ಇಲ್ಲ, ಅಲ್ಲಿ ಎಲ್ಲ 10 ಮಕ್ಕಳ ಬ್ಯಾಕ್ ಸ್ಟೋರಿ, ಲಿಟಲ್ ಬಿಟ್ ಬ್ಯಾಕ್ ಸ್ಟೋರಿ ಇಕ್ಕಿದ್ದಾರೆ ಸರಿ. ಯಾಕಂದ್ರೆ ಒಂದೊಂದೇ ಪ್ಯಾನಲ್ ತರೋದು ಸರಿನಾ. ಇಲ್ಲಿ ನಾವು ನೋಡ್ತೀವಿ ಕಾಲಿನ್ ಮತ್ತೆ ರಿಪ್ಲಿನ ಬ್ಯಾಕ್ ಸ್ಟೋರಿ. ರಿಪ್ಲಿ ಕಾಲಿನ್ಗೆ ಕ್ವಶನ್ ಮಾಡ್ತಿದ್ದಾಳೆ, ಈ ಗೊಂಬೆ ಎಲ್ಲಿಂದ ಬಂತು ನಿನಗೆ ಅಂತ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಕಾಲಿನ್ನು ಅವನ ಫ್ರೆಂಡ್ಸ್ ಜೊತೆಗೆ ಫೈಟ್ ಆಡಿದ್ದಾನೆ, ಡ್ಯೂಯಲ್ ಫೈಟ್ ಆಡಿದ್ದಾನೆ. ಫೈಟ್ ಆಡ್ಬಿಟ್ಟು ಆ ಹುಡುಗನ ಹತ್ರ ಇರೋ ಗೊಂಬೆನ ಕಿತ್ಕೊಂಡ್ಬಂದಿದ್ದಾನೆ. ಫೈಟ್ ಆಡ್ಬಿಟ್ಟು ಗೆದ್ದು ಹೊಡೆದ್ಬಿಟ್ಟು ಅವನ ಗೊಂಬೆನ ಕಿತ್ಕೊಂಡ್ಬಂದಿದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ಆ ಗೊಂಬೆ ಬಂದ್ಬಿಟ್ಟು ಎಮೆತ್. ಹೌದು, ನೀವು ಎಗ್ಗೆಡ್ ಐಲ್ಯಾಂಡಲ್ಲಿ ಏನು ನೋಡಿದ್ದೀರಾ, ಜೈಂಟ್ ರೋಬೋಟ್ ಎಮೆತ್, ಅದೇ ಎಮೆತ್ ಇಲ್ಲಿ ಗೊಂಬೆ. ಅಂದರೆ ಅದೇ ಎಮೆತ್ ಅಲ್ಲ, ಎಮೆತ್ನ ಮಾಡೆಲ್ ಗೊಂಬೆ ಥರ ಅವ್ರು ಮಾಡಿ ಅದನ್ನ ಆಟಾಡ್ತಿದ್ದಾರೆ. ಸೊ ಇಟ್ಸ್ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಕನೆಕ್ಷನ್ಸ್ ಇದೆ ಸರಿನಾ, ಎಮೆತ್ಗೂ ಮತ್ತು ಎಲ್ಬ್ಯಾಫ್ಗೂ. ಆ್ಯಕ್ಚುಲಿ ಯಾಕೆ ಎಮೆತ್ತು ಇದೇ ಎಲ್ಬ್ಯಾಫಲ್ಲೇ ಬಿಲ್ಡ್ ಆಗಿರಬಾರ್ದು, ಯಾಕೆ ಎಮೆತ್ ಇಲ್ಲಿಂದನೇ ಒರಿಜಿನೇಟ್ ಆಗಿರಬಾರ್ದು ಅಂತ ನನ್ನ ಕ್ವಶನ್ ಬರ್ತದೆ ಸರಿ. ಯಾಕಂದರೆ ನಾವು ಸಿಕ್ಕಾಪಟ್ಟೆ ನಾವು ಎಲ್ಬ್ಯಾಫ್ನ ಸ್ಟಾರ್ಟಿಂಗಲ್ಲಿ ನಾವು ನೋಡಿದಾಗ ಅಲ್ಲಿ ಇದು ಒಂದು ದೊಡ್ಡ ಬಿಲ್ಡಿಂಗ್ ಥರ ಇತ್ತು, ಒಂಥರ ಸೈಂಟಿಸ್ಟ್, ಒಂಥರ ಎಲ್ಬ್ಯಾಫಲ್ಲಿ ನಾವು ವಾರಿಯರ್ಸು ಸ್ಪಿರಿಟು ಆ ಥರದೇ ನೋಡ್ತೀವಿ. ಬಟ್ ಒಂಥರ ಮಾಡರ್ನೈಸ್ ಆಗಿ ನಾವು ಎಲ್ಲೂ ನೋಡಿಲ್ಲ. ಅದೊಂದು ಬಿಲ್ಡಿಂಗ್ ಸ್ವಲ್ಪ ಮಾಡರ್ನೈಸ್ ಆಗಿ ಕಾಣಿಸ್ತಾ ಇತ್ತು.
ಅದಕ್ಕೋಸ್ಕರ ಎಮೆತ್ ಇಲ್ಲೇ ಯಾಕೆ ಬಿಲ್ಡ್ ಆಗಿರಬಾರ್ದು ಅಂತ ಯೋಚನೆ ಬಂದಿದ್ದು. ಆ್ಯಂಡ್ ಈ ಟಾಯ್ ಬರೇ ಇಲ್ಲೇ ಇದೆ, ಕ್ರೇಜ್ ಆಗಿದೆ. ಆ್ಯಂಡ್ ಅವ್ರ ಅಮ್ಮಂಗೆ ಅವ್ನು ಹೇಳ್ತಿದ್ದಾನೆ, ಇಲ್ಲ ನಾನು ಇದು ಫೈಟ್ ಮಾಡಿ ಗೆದ್ಕೊಂಡ್ಬಂದಿದ್ದು, ಇದು ನಾನು ಫೈಟ್ ಮಾಡಿದ್ದೀನಿ, ಅದಕ್ಕೆ ನಾನು ಗೆದ್ದಿದ್ದೀನಿ ಮತ್ತು ನಂಗೆ ಅದಕ್ಕೆ ಈ ಟಾಯ್ ಸಿಕ್ತು ಅಂತ ಹೇಳ್ತಾನೆ. ಆ್ಯಂಡ್ ಅವ್ರ ಅಮ್ಮ ಬೈದು ಅವ್ರಿಗೆ, ನೀನು ಸ್ಟ್ರಾಂಗ್ ಆಗಿದ್ಯಾ, ನೀನು ವೀಕ್ ಆಗಿರೋರನ್ನ ಕಾಪಾಡಬೇಕು, ನೀನು ಅವ್ರದ ಮೇಲೆ ಜಗಳಕ್ಕೆ ಹೋಗಿ ಅವ್ರ ಮೇಲೆ ವಿನ್ ಆಗೋದಲ್ಲ, ನೀನು ಅವ್ನಿಗೆ ಹೋಗಿ ಇವಾಗ ಸಾರಿ ಕೇಳು, ಅವ್ರಿಗೆಲ್ಲ ಸಾರಿ ಕೇಳು, ಈ ಟಾಯ್ನ ಅವ್ರಿಗೆ ವಾಪಸ್ ಕೊಡು ಅಂತ ಫುಲ್ ಅವ್ನು ನಮಗೆ ಅವ್ರ ಅಮ್ಮ ಅವ್ನ ಕಿವಿದ ಗಿಂಡಿ ಹಿಂಗೆ ಬೈತಾ ಇದ್ದಾರೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ನಾವು ಎಲ್ಡರ್ ಯಾರಲ್ ಅವರ ಗ್ರ್ಯಾಂಡ್ ಡಾಟರ್ ನೋಡ್ತೀವಿ ನಾವು, ಸರಿನಾ. ಯಾಕಂದ್ರೆ ಎಲ್ಡರ್ ಯಾರಲ್ ಅವರ ಗ್ರ್ಯಾಂಡ್ ಡಾಟರು ನೆಕ್ಸ್ಟ್ ಕಾಲಿನ್ ಹಿಂದಗಡೆ ಇದ್ದಾನೆ, ಅವ್ರ ಅಮ್ಮ ಇವಾಗ ಬೈತಾ ಇದ್ದಾರೆ. ಎಲ್ಡರ್ ಯಾರಲ್ ಅವರ ಗ್ರ್ಯಾಂಡ್ ಡಾಟರ್ನ ತಾಯಿ ಅವರಮ್ಮ ಬೈತಾ ಇರೋದು ಅವ್ರಿಗೆ, ನೀನು ಯಾಕೆ ನಿನ್ನ ಪ್ಲೇಟ್ನ ಯಾವತ್ತು ನಿನ್ನ ಖಾಲಿನೇ ಮಾಡೋಣ, ಯಾಕೆ ಯಾವಾಗಲೂ ನಿನ್ನ ಪ್ಲೇಟ್ ತಿನ್ನೋ ಊಟದಲ್ಲಿ ಏನಾರು ಒಂದು ಬಿಟ್ಟೇ ಬಿಟ್ಟಿರುತ್ತೆ ಯಾಕೆ ಅಂತ ಕೇಳ್ತಾರೆ. ನಾನು ಮಾಡೋ ಅಡುಗೆ ನಿನ್ಗೆ ಇಷ್ಟ ಆಗಲ್ವಾ ಅಂತ ಅವ್ರಮ್ಮ ಕೇಳ್ತಾ ಇದ್ದಾರೆ. ಬಟ್ ಅವಳು ಹೇಳ್ತಾಳೆ, ಅಯ್ಯೋ ಹಂಗೇನಿಲ್ಲ, ನನಗೆ ಕ್ಯಾರೆಟ್ ಇಷ್ಟ ಇಲ್ಲ ಅಷ್ಟೇ ಅಂತ ಅವಳು ಹೇಳ್ತಾಳೆ. ಆ್ಯಂಡ್ ನಾವು ಆಬ್ವಿಯಸ್ಲಿ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ತರಕಾರಿ ಇಲ್ಲ, ನಾನು ಬಿಡ್ತಾನೆ ಇದ್ದೆ, ಪ್ಲೇಟ್ ತುಂಬ ಬರೀ ಅನ್ನ ಖಾಲಿ ಆಗಿರ್ತಿತ್ತು, ತರಕಾರಿ ಅದು ಹಂಗೆ ಇರ್ತಿತ್ತು. ಆ್ಯಂಡ್ ದೊಡ್ಡವನಾದ್ಮೇಲೆ ಅದು ಉಲ್ಟಾಗ್ಬಿಟ್ಟಿದೆ, ಸರಿನಾ. ಅನ್ನ ಸ್ವಲ್ಪ ತರಕಾರಿ ಜಾಸ್ತಿ, ಅದೇ ಗೊತ್ತಾಗಿದ್ದಂಗೆ ಹಂಗೆ ಆಗೋದು. ಆ್ಯಂಡ್ ಬೆಳೀತಾ ಅದೇ ಇಂಪಾರ್ಟೆಂಟ್ ಅಂತ ಗೊತ್ತಾದಾಗ ಅದಕ್ಕೆ ತಿನ್ನಕ್ಕೆ ಶುರು ಮಾಡ್ತೀವಿ. ಸೊ ಹಂಗೆ ಆಗ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ನಾವು ಎಲ್ವಾ ಅವಳ ಹಿಂದೆ ನಿಂತಿರೋದನ್ನ ನೋಡ್ತೀವಿ. ಹಿಂದೆ ನಿಂತಿರೋ ಬ್ಯಾಕ್ ಸ್ಟೋರಿ, ಅವನೇನು ಮಾಡ್ತಿದ್ದಾನೆ ಅಂದರೆ, ಅವನ ಬ್ಯಾಕ್ ಸ್ಟೋರಿಲಿ ಅವ್ರ ಅಪ್ಪಂದು ದೊಡ್ಡದು ಸೋರ್ಡ್ ಎತ್ಕೊಂಡು ಯಾವಾಗ ಆಡ್ತಿದ್ದಾನೆ. ಅವ್ರ ಅಮ್ಮ ಅದಕ್ಕೆ ಬೈತಾ ಇದ್ದಾರೆ ಅವನಿಗೆ, ನಾನು ನಿಂಗೆ ಹೆಸರು ಹೇಳಿದ್ದೀನಿ, ನಿಮ್ಮ ಅಪ್ಪನ ಸೋರ್ಡ್ನ ಮುಟ್ಬೇಡ ಅಂತ, ಆದರೂ ಮುಟ್ತಾ ಇರ್ತೆ ನೀನು ಅಂದ್ಬಿಟ್ಟು ಅವ್ರಮ್ಮ ಬೈತಾ ಇದ್ದಾರೆ ಅವನಿಗೆ. ಆ ಬ್ಲ್ಯಾಕ್ ಸ್ಟೋರಿ ನೋಡ್ತೀವಿ ನಾವು. ಆ್ಯಂಡ್ ನೆಕ್ಸ್ಟ್ ನಾವು ಓಯಮೋ ಇದನ್ನಲ್ಲ, ಓಯಮೋ ಅವರ ಗ್ರ್ಯಾಂಡ್ ಸನ್ನ ನೋಡ್ತೀವಿ. ಅವನ ಗ್ರ್ಯಾಂಡ್ ಸನ್ನು ಓಯಮೋಗೆ ಬೈತಾ ಇದ್ದಾನೆ, ಯಾವ್ದು ಆಡ್ಕೋತಾ ಇದ್ದಾನೆ. ಯಾಕೆಂದ್ರೆ ಗ್ರ್ಯಾಂಪ, ನೀನು ಮತ್ತೆ ನಿನ್ನ ಪೈರೇಟ್ ಕ್ರೂ ಏನಿದ್ದಾರೆ ಅದು ಸ್ಟಿಂಕ್ ಆಗಿದೆ, ಅದು ಸ್ವಲ್ಪ ಕೆಟ್ಟದಾಗಿದೆ ಅಂತ ಫುಲ್ ಎಲ್ಲ ಬೈತಾ ಇದ್ದಾನೆ, ಸರಿನಾ. ಅವನಿಗೆ ಆ್ಯಂಡ್ ಇಟ್ಸ್ ಥರ ಬ್ಯಾಡ್, ಸರಿನಾ. ಅವನಿಗೆ ಬೈದ್ರೆ ಓಕೆ, ಅವ್ನು ಫುಲ್ ಜೈಂಟ್ ವಾರಿಯರ್ ಪೈರೇಟ್ಸ್ಗೆ ಬೈತಾ ಇದ್ದಂಗೆ ಆಯ್ತದೆ ಅನ್ಸುತ್ತೆ. ನೀನು ಮತ್ತು ನಿನ್ನ ಜೈಂಟ್ ವಾರಿಯರ್ ಪೈರೇಟ್ಸ್ ಎಲ್ಲ ಸ್ಟಿಂಕ್ ಆಗಿದೆ ಸಿಕ್ಕಾಪಟ್ಟೆ ಅಂತ ಫುಲ್ ಎಲ್ಲ ಮಾಡ್ಕೊಂಡು ನಗ್ತಾ ಇದ್ದಾನೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ನಾವು ಅವನ ಹಿಂದೆ ಇರೋ ಹುಡುಗಿ ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಅವಳೇನು ಹೇಳ್ತಿದ್ದಾಳೆ ಅಂದರೆ, ಅವಳು ಯಾವಾಗಲೂ ಅವ್ರ ಅಮ್ಮಂಗೆ ಸುಳ್ಳು ಹೇಳ್ತಿದ್ದಾಳೆ, ಲೈ ಹೇಳ್ತಿದ್ದಾಳೆ. ಅದಕ್ಕೋಸ್ಕರ ಅವ್ರ ಅಮ್ಮ ಬೈತಿದ್ದಾನೆ, ನೀನು ಯಾಕೆ ಅವಳು ನನಗೆ ಸುಳ್ಳು ಹೇಳ್ತೀಯಾ, ನಾನು ನಿಮ್ಮಮ್ಮ ನಿನಗೆ ನಿಜ ಹೇಳಬೇಕು ಅಂತಲ್ಲ ಅವ್ರ ಅಮ್ಮ ಕೇಳ್ತಾ ಇದ್ದಾರೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ನಾವು ಅವಳ ಹಿಂದೆ ಇರೋ ಹುಡುಗನ ಬ್ಯಾಕ್ ಸ್ಟೋರಿ ನೋಡ್ತೀವಿ. ಅವನೇನು ಮಾಡ್ತಿದ್ದಾನೆ ಅಂದರೆ, ಇದು ಯಾವ ಥರ ನೀವು ಚಿಕ್ಕ ವಯಸ್ಸಲ್ಲಿ ಮಾಡಿರ್ತಾರೆ. ಯಾಕಂದರೆ ಅವನೇನು ಮಾಡಿದ್ದಾನೆ ಅಂದರೆ, ಹೋಮ್ವರ್ಕ್ ಮಾಡಿಲ್ಲ. ಸೊ ಅವನು ಇಂಟೆನ್ಷನಲ್ಲಿ ಹೋಮ್ವರ್ಕ್ ಬುಕ್ನ ಮನೇಲೆ ಬಿಟ್ಬಿಟ್ಟು ಹೋಗಿದ್ದಾನೆ ಸ್ಕೂಲ್ಗೆ. ಬಟ್ ಅವ್ರ ಅಮ್ಮ ಏನು ಮಾಡ್ಬಿಟ್ಟಿದ್ದಾರೆ, ಅಯ್ಯೋ ಪಾಪ ಮಗ ಹೋಮ್ವರ್ಕ್ ಬಿಟ್ಬಿಟ್ಟು ಹೋಗ್ಬಿಟ್ಟವನೇ ಅಂದ್ಬಿಟ್ಟು ಸ್ಕೂಲ್ವರೆಗೂ ತಗೊಂಡೋಗಿ ಕೊಟ್ಟವ್ರೆ. ಅದಕ್ಕೆ ಅವ್ರ ಅಮ್ಮಗೆ ಬೈತಾರೆ ಅವನು, ಅಮ್ಮ ನಾನು ಹೋಮ್ವರ್ಕ್ ಮಾಡಿರಲಿಲ್ಲ, ಅದಕ್ಕೆ ನಾನು ಮನೇಲಿ ಇಂಟೆನ್ಷನಲ್ ಆಗಿ ನಾನು ಬಿಟ್ಬಿಟ್ಟು ಬಂದಿದ್ದು, ನೀನು ಅದನ್ನ ಇಲ್ಲೇ ತೊಗೊಂಬಂದ್ಬಿಟ್ಟ ಅಂತ ಅವ್ರ ಅಮ್ಮಗೆ ಬೈತಿದ್ದಾನೆ. ಸೊ ಇದು ಅವನ ಬ್ಯಾಕ್ ಸ್ಟೋರಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಇನ್ನೇನು ನೋಡ್ತೀವಿ, ಎಡ್ಜಲ್ಲಿದ್ದೀವಿ. ಎಡ್ಜ್ಗೆ ಇವಾಗ ಕಾಲಿನ್ ಬಂದ, ಯಾಕಂದ್ರೆ ಅವನೇ ಫಸ್ಟಲ್ಲಿ ಇರೋದು, ಅದಕ್ಕೋಸ್ಕರ ಅವ್ನು ಎಡ್ಜಿಗೆ ಬಂದ. ಅಯ್ಯೋ ಮುಗೀತು ನನ್ನ ಕತೆ, ನಾನು ಸಾಯ್ಬಾರ್ದು ಅಮ್ಮ ನನ್ನ ಕಾಪಾಡು ಅಂತ ಅಲ್ಲ, ಅವ್ರ ರಿಪ್ಲಿಗೆಲ್ಲ ಕೇಳ್ತಾ ಇದ್ದಾನೆ. ಆ್ಯಂಡ್ ಓ ಮೈ ಗಾಡ್ ಗೈಸ್, ನಾನು ಈ ಥರ ಅಂತೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸರಿನಾ. ಯಾಕೆಂದರೆ ರಿಪ್ಲಿ ಬಂದ್ಬಿಟ್ಟು ಕಾಲಿನ್ ಇನ್ನಿನ ಎಡ್ಜಲ್ಲಿ ಬೀಳ್ತಾ ಇದ್ದಾನೆ, ಅವ್ನು ಈ ಕಡೆ ಹಿಂಗೆ ಬರ್ತಾ ಇದ್ದಾನೆ, ಎಡ್ಜಲ್ಲಿದ್ದಾನೆ. ರಿಪ್ಲಿ ಬಂದ್ಬಿಟ್ಟು ಅವ್ನು ಮುಂದೆ ಹೋಗಿ ನೀಲ್ಡೌನಾಗಿ ಕೂತ್ಕೊಂಡ್ಬಿಡ್ತಾಳೆ, ಬಾ ಕಾಲಿನ್ ಅಂತ. ಆ್ಯಂಡ್ ಕಾಲಿನ್ ಆಬ್ವಿಯಸ್ಲಿ ಆರೋ ಪವರಿಂದ ಹತ್ರ ಹೋಗ್ಬಿಡ್ತಾನೆ. ಆ್ಯಂಡ್ ರಿಪ್ಲಿ ಅವನ್ನ ಹಗ್ ಮಾಡ್ತಾಳೆ. ಹಗ್ ಮಾಡಿದ ತಕ್ಷಣ ಆ ಆರೋ ಪವರ್ ಫುಲ್ಲು ಇನ್ನು ಮುಂದೆ ತಳ್ಳುತ್ತೆ. ಆ್ಯಂಡ್ ಅವನ ಫುಲ್ ಮುಳ್ಳಿಗೆ ಏನು ಸುತ್ಕೊಂಡಿದ್ದೆ ಬಾಡಿ ಸುತ್ತ, ಅದು ರಿಪ್ಲಿ ಬೈ ತುಂಬ ಚುಚ್ಕೊಳ್ಳುತ್ತೆ, ಸರಿನಾ. ಫುಲ್ಲು ಚುಚ್ಕೊಳ್ಳುತ್ತೆ, ಅವಳ ಕೈಗೆ ಮತ್ತೆ ತೊಡೆಗೆ ಫುಲ್ಲು ಎಲ್ಲ ಬಾಡಿ ಎಲ್ಲ ಚುಚ್ಕೊಂಡ್ಬಿಡುತ್ತೆ, ಫುಲ್ ಬಾಡಿ. ಯಾಕಂದ್ರೆ ಅವಳು ಫುಲ್ ಹಗ್ ಮಾಡಿದಾಳೆ, ಫುಲ್ ಬಾಡಿ ಚುಚ್ಕೊಂಡ್ಬಿಡುತ್ತೆ. ಆ್ಯಂಡ್ ಅದನ್ನ ನೋಡ್ಬಿಟ್ಟು ಅಮ್ಮ ಐ ಆಮ್ ಸಾರಿ ಅಂತ ಫುಲ್ ಎಲ್ಲ ಅವ್ನು ಕಾಲಿನ ಅಳ್ತಾ ಇದ್ದಾನೆ. ಬಟ್ ರಿಪ್ಲಿನ ನೋಡ್ತೀವಿ, ಅವಳ ಬಾಯಲ್ಲೆಲ್ಲ ಬ್ಲಡ್ ಬರ್ತಾ ಇದೆ, ಸರಿನಾ. ಎಲ್ಲ ಫುಲ್ ಬೀಟ್ ಅಪ್ ಆಗ್ಬಿಟ್ಟಿದ್ದಾಳೆ, ಸರಿನಾ. ಫುಲ್ ಹತ್ರ ಎಲ್ಲ ಚುಚ್ಕೊಂಡ್ಬಿಟ್ಟಿದೆ ಅವಳ ಬಾಯಿ ತುಂಬ. ಆ್ಯಂಡ್ ಐ ಕ್ಯಾನ್ ಸ್ಟಾಪ್ ಫ್ರಮ್ ಮೂವಿಂಗ್ ಬಟ್ ಐ ಕ್ಯಾನ್ ಡೂ ದಿಸ್ ಮಚ್ ಅಟ್ಲೀಸ್ಟ್ ಅಂತ ಹೇಳ್ತಾನೆ. ನನಗೆ ನಿನ್ನ ತಡೆಯೋಕ್ಕಾಗ್ತಿಲ್ಲ, ಬಟ್ ಅಟ್ಲೀಸ್ಟ್ ನಾನು ನಿನ್ನ ಸಾಯಬೇಕಾದ್ರೆ, ನೀನು ಬೀಳ್ಬೇಕಾದ್ರೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅವಳು ಬಂದು ಹತ್ಕೊಂಡ್ಬಿಡ್ತಾಳೆ. ಓ ಮೈ ಗಾಡ್, ವಾಟ್ ಅ ಸೆನ್ಸೆ, ಕ್ರೇಜಿ. ಆ್ಯಂಡ್ ಇದನ್ನು ನೋಡ್ಬಿಟ್ಟು ಕಾಲಿಗೆ ತಡ್ಕೊಳಕ್ಕಾಗ್ತಿಲ್ಲ, ಅವ್ನು ಫುಲ್ ಅಳ್ತಾ ಇದ್ದಾನೆ, ಸರಿನಾ. ಆ್ಯಂಡ್ ಬಟ್ ಇಫ್ ಯು ಡೋಂಟ್ ಲೆಟ್ ಗೋ ಯು ವಿಲ್ ಡೈ ಟು ಮಾಮ್ ಅಂತ ಅವ್ನು ಹೇಳ್ತಾ ಇದ್ದಾನೆ. ಅಮ್ಮ ನಿನ್ನನ್ನು ಬಿಡಲಿಲ್ಲ ಅಂದರೆ ನೀನು ನನ್ನ ಜೊತೆ ಬೀಳ್ತೀಯಾ, ನೀನು ನನ್ನ ಜೊತೆ ಸತ್ತೋಗ್ತೀಯಾ ಅಂತ ಹೇಳ್ತಾನೆ. ಬಟ್ ದಟ್ಸ್ ಓಕೆ ವಿತ್ ದ್ಯಾಟ್ ಅಂತ ಹೇಳ್ತಾನೆ. ಆ್ಯಂಡ್
ರಿಪ್ಲಿ ನಗ್ತಾನೆ, ಅವಳು ಫುಲ್ ಬಾಯೆಲ್ಲ ಬ್ಲಡ್ ಬರ್ತಾ ಇದೆ ಸರಿನಾ, ಅವಳು ಫುಲ್ ಬಾಡಿ ಎಲ್ಲ ಚುಚ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆನೂ. ಆ್ಯಂಡ್ ಇಟ್ಸ್ ಬೆಟರ್ ದೆನ್ ಲೆಟ್ಟಿಂಗ್ ಯು ಡೈ ಅಲೋನ್ ಅಂತ ಹೇಳ್ತಾರೆ. ನೀನು ಒಬ್ಬನೇ ಸಾಯೋದಕ್ಕಿಂತ ಇದು ಬೆಟರ್ ಆಗಿದೆ ಬಿಡು ಅಂತ ಅವ್ರ ಅಮ್ಮ ಹೇಳ್ತಾಳೆ. ಕ್ರೇಜಿ ಗುರು, ಕ್ರೇಜಿ. ಆ್ಯಂಡ್ ನಾವು ನೆಕ್ಸ್ಟ್ ಪ್ಯಾನಲ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ರಿಪ್ಲಿ ಮತ್ತೆ ಕಾಲಿನ್ ಇಬ್ರು ಎಡ್ಜ್ ಇಂದ ಆರೋ ಪವರ್ ಇಂದ ಬೀಳ್ತಾರೆ. ರಿಯಲಿ ಗಾಡ್, ಲಿಟ್ರಲಿ ಗುರು ಕ್ರೇಜಿ ಆಗಿತ್ತು. ಎಲ್ಲರೂ ನೋಡಿ ಫುಲ್ ಎಲ್ಲ ಅಳ್ತಾರೆ. ಓ ಇಲ್ಲ ಅಮ್ಮ ಗ್ರಾಣಿ ಎಲ್ಲರೂ ಕಾಪಾಡಿ ಕಾಪಾಡಿ ಎಲ್ಲ ಅವ್ರ ಪೇರೆಂಟ್ಸ್ ಕೂಗ್ತಾ ಇದ್ದಾರೆ. ಆ್ಯಂಡ್ ರಿಪ್ಲಿ ಮತ್ತು ಕಾಲಿನ್ ಬಿದ್ದೇ ಬಿಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಎಲ್ಲ ಒಬ್ಬೊಬ್ಬರಾಗಿ, ಇವಾಗ ನಾವು ಎಷ್ಟು ಜನ ಪೇರೆಂಟ್ಸ್ ಎಲ್ಲ ನೋಡಿದ್ವಲ್ಲ, ಎಲ್ಲ ಕಾಲಿನ್ ಆಗಿರ್ಬೋದು, ನೆಕ್ಸ್ಟ್ ಹಿಂದೆ ಇದ್ದಿದ್ದು ಅವರ ಗ್ರ್ಯಾಂಡ್ ಡಾಟರು ಮತ್ತು ಅವನಿಂದೆ ಇದ್ದವಳು, ಮತ್ತು ಅವನು ಅದು ಓಯಮ್ಮ ಅವರ ಗ್ರ್ಯಾಂಡ್ ಸನ್ನು, ಎಲ್ಲರೂ ಫುಲ್ಲು ಎಲ್ಲರೂ ಬೀಳ್ತಾರೆ ಸರಿನಾ, ಎಲ್ಲರೂ ಬೀಳ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ರೋಂಜನ ನೋಡ್ತೀವಿ ಸರಿನಾ. ಇವಳನ್ನ ನೆನ್ಪಿಟ್ಕೊಂಡಿರ್ತೀರ ಅನ್ಕೊಂಡಿದ್ದೀನಿ. ರೋಂಜಾ ಬಂದ್ಬಿಟ್ಟು ಇವಳಿಗೆ ಎಲ್ಬಾಫಲ್ಲಿ ಸ್ಪೀಚ್ ಕೊಡೋದಕ್ಕೆ ಬಿಟ್ಟಿದ್ರು. ನಿಮ್ಮನ್ನ ಫುಲ್ ಲೈಬ್ರರಿ ಮತ್ತು ಸ್ಕೂಲ್ ಸುಡಬೇಕಾ ಇಲ್ಲ ನಿಮ್ಮ ಮಗು ಸಾಯ್ಬೇಕಾ ಅಂತ ಫುಲ್ ಒಂದು ರೋಂಜಾಗಿ ಕಿಡಿದಾರೆ. ರೋಂಜಾ ಹೇಳಿದ್ಲು ನಾನೇ ಸಾಯ್ತೀನಿ, ನಾನೇ ಸ್ಯಾಕ್ರಿಫೈಸ್ ಮಾಡ್ಕೊತೀನಿ, ನನಗೋಸ್ಕರ ನೀವು ಸ್ಕೂಲ್ನ ಮತ್ತು ಲೈಬ್ರರಿನೆಲ್ಲ ಸುಡಬಾರ್ದು ಅಂತ ಹೇಳಿದ್ಲು. ಅದು ಅವಳು ಕೂಡ ಇನ್ನೇನು ಎಡ್ಜಲ್ಲಿ ಬೀಳ್ತಾ ಇರ್ತಾಳೆ. ಬಟ್ ಅವಳು ಇನ್ನೇನು ಬೀಳೋ ಟೈಮ್ಗೆ ಅವ್ರ ಅಪ್ಪ ಹಿಂದೆಯಿಂದ ಬಂದು ಹಿಡ್ಕೋತಾರೆ ಸರಿನಾ, ಹಿಂದೆಯಿಂದ ಬಂದು ಹಿಡ್ಕೋತಾರೆ. ನೀನು ಹಿಂದೆ ಅವತ್ತು ಸ್ಪೀಚ್ ಕೊಟ್ಟಲ್ಲ ಅವಾಗಲೇ, ಅದು ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ರೋಂಜಾ ಅಂತ ಹೇಳ್ತಾರೆ. ಆ್ಯಂಡ್ ರೋಂಜಾ ಕೂಡ ನೀವು ಅವಳು ಸಾಯ್ಬೇಕಾದ್ರೆ ಏನು ಹೇಳ್ತಿದ್ದಲ್ಲ ಗೊತ್ತಾ, ನನಗೆ ಸಿಕ್ಕಾಪಟ್ಟೆ ಅವಳು ಬೀಳ್ಬೇಕಾದ್ರೆ ಏನು ಹೇಳ್ತಿದ್ದಲ್ಲ ಗೊತ್ತಾ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಟ್ಸ್ ಓಕೆ, ವಿ ವಿಲ್ ಬಿ ಫೈನ್, ಐ ಜಸ್ಟ್ ನೋ ಇಟ್, ವಿ ವಿಲ್ ಬಿ ಸೇವ್ಡ್ ಅಂತ ಹೇಳ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಪಾಸಿಟಿವ್ ಗುರು. ಮೋಸ್ಟ್ಲಿ ರೋಂಜಾಗೆ ಫ್ಯೂಚರ್ ಸೈಟ್ ಹಾಕಿದೆ ಗುರು ನಿಜವಾಗ್ಲು. ಯಾಕಂದ್ರೆ ಅವಳು ಆಕ್ಚುಲಿ ನಿಜಾನೇ ಹೇಳಿದಾರೆ ಸೈಡ, ಯಾರೋ ಕಾಪಾಡ್ತಾರೆ ಆಬ್ವಿಯಸ್ಲಿ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದಿಸ್. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿತ್ತು ಆಬ್ವಿಯಸ್ಲಿ ಸೇವ್ ಆಗ್ತಿದೆ ಅಂತ. ಆದರೂ ಈ ಡೈಲಾಗ್ ನೋಡೋದಂತೂ ಓ ಮೈ ಗಾಡ್, ಎಸ್ ನಾವು ಸೇವ್ ಮಾಡ್ತಾರೆ, ಯಾರಾದ್ರೂ ಸೇವ್ ಮಾಡೇ ಮಾಡ್ತಾರೆ ಅಂತ. ಐ ಆಮ್ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್. ಆ ಮೂಮೆಂಟ್ ಯಾವಾಗ ಬರುತ್ತೆ ಅಂತ ಪ್ಯಾನಲಲ್ಲಿ ನಿಂತ್ಕೊಂಡು ಬೇಗ ಓದ್ತಾ ಇದೆ ಸರಿನಾ. ಕ್ರೇಜ್ ಆಗಿ ನಿಮ್ಗೆ ಗೂಸ್ ಬಂಪ್ಸ್ ಬರುತ್ತೆ ಸರಿನಾ. ಆ್ಯಂಡ್ ಸಮರ್ ಆಬ್ವಿಯಸ್ಲಿ ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಆ ರೇಂಜಲ್ಲಿ ಅಳ್ತಾ ಇದ್ದಾನೆ. ಸಾರಿ ನಗ್ತಾ ಇದ್ದಾನೆ, ಅಳ್ತಾವನೆ ಅಂದ್ಬಿಟ್ಟೆ ಗುರು ನಾನು. ಕ್ರೇಜಿ. ಸಮ್ಮರ್ಸ್ ಬತ್ತು ಬಿದ್ದು ನಗ್ತಾ ಇದ್ದಾನೆ. ಯಾಕಂದ್ರೆ ಅವ್ನಿಗೆ ಇವಾಗ ಬರೀ ಸತ್ತಿಲ್ಲ ಪೇರೆಂಟ್ಸ್ ಬರೀ ನೋಡ್ಬೇಕಿತ್ತು, ಮಕ್ಕಳೆಲ್ಲ ಹೋಗಿ ಸಾಯ್ಬೇಕಿತ್ತು. ಬಟ್ ಇವಾಗ ಆ ಮಕ್ಕಳ ಜೊತೆಗೆ ಅವ್ರ ಪೇರೆಂಟ್ಸು ಕೂಡ ಬೀಳ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಕ್ರೇಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಬೆಂಟ್ ಅನ್ನೋನ್ನ. ಬೆಂಟ್ ಏನಪ್ಪ ಮಾಡಿದ್ದ ಅಂದ್ರೆ ಇವನು ನೆನ್ಪಿಟ್ಕೊಂಡಿರ್ತೀರಾ, ಯಾಕಂದ್ರೆ ಇವನು ಸ್ಕೂಲಲ್ಲಿ ಎಲ್ಲರೂ ಆ್ಯಂಜ್ ಟೀಚರು ನಿಮ್ಗೆ ಏನೇನು ಸ್ಕೇರಿ ಅನ್ಸುತ್ತೆ ಅದನ್ನೆಲ್ಲ ಬರೀರಿ ಬುಕ್ಕಲ್ಲಿ ಅಂತ ಹೇಳಿದ್ರಲ್ವಾ. ಆ ಬರಿಬೇಕಾದ್ರೆ ಇವನೇನು ಮಾಡ್ಬಿಟ್ಟಿರ್ತಾನೆ, ನಮ್ಮ ಅಮ್ಮನೇ ನಂಗೆ ಸ್ಕೇರಿ, ನಮ್ಮ ಅಮ್ಮ ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂತ ಅವ್ರ ಅಮ್ಮ ಅಂತ ಬರ್ಬಿಟ್ಟಿದ್ದ. ಆ್ಯಂಡ್ ಅವನು ಇವನು ಬೀಳ್ಬೇಕಾದ್ರೆ ಲಿಟ್ರಲಿ ಅವ್ರ ಅಮ್ಮ ಬರ್ತಾರೆ, ಹಿಡ್ಕೊಳ್ತಾರೆ ಸರಿನಾ. ಆ್ಯಂಡ್ ಅವನು ಅದನ್ನು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು, ಅಮ್ಮ ಸಾರಿ, ನಾನು ನಿಮ್ಮನ್ನ ಸಿಕ್ಕಾಪಟ್ಟೆ ಸ್ಕೇರಿ ಮಾನ್ಸ್ಟರ್ ಅಂತೆಲ್ಲ ಹೇಳ್ಬಿಟ್ಟಿದ್ದೆ, ಸಾರಿ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಅವ್ರ ಅಮ್ಮ ಹೇಳ್ತಾರೆ ಐ ಡೋಂಟ್ ಮೈಂಡ್ ಬೀಯಿಂಗ್ ಸ್ಕೇರಿ ಅಂತ. ನನಗೇನು ಕೆಟ್ಟದಾಗಿರೋದಕ್ಕೆ ನನಗೇನು ಬೇಜಾರೇನಿಲ್ಲ, ಬಟ್ ನಾನು ನನ್ನ ಮಗನ ಕಾಪಾಡಕ್ಕೆ ಬಂದಿದ್ದೀನಿ ಇಲ್ಲಿ ಅಂತ ಅವ್ರು ಹೇಳ್ತಾರೆ. ಕ್ರೇಜಿ ಗುರು. ನಂಗೆ ಈ ಚಾಪ್ಟರ್ ಹೆವಿ ಇಷ್ಟ ಆಯ್ತು ಗುರು. ಯಾಕಂದ್ರೆ ನೀವು ಯಾವ ಹೇಳಿದ್ನಲ್ಲ, ಕಾಲಿನ್ ಮತ್ತೆ ರಿಪ್ಲಿ ಮೇನ್ ಅವರು ತೋರಿಸ್ತಾ ಸಾಕಾಗ್ದು. ಬಟ್ ಪ್ರತಿಯೊಂದು ಮಗುಗೂ ಬ್ಯಾಕ್ ಸ್ಟೋರಿ ಅಲ್ಲಿರೋ ಎಲ್ಲಾ ಮಗುಗೂ ಕೊಟ್ಟಿದಾರಲ್ಲ, ಕ್ರೇಜಿ. ಆ್ಯಂಡ್ ಬೆಂಟ್ ಹಿಂದೆಗಡೆ ಇವಳು ಕೂಡ ನೀವು ಮರ್ತಿರಲ್ಲ, ಯಾಕಂದ್ರೆ ಜೊಹಾನಾ. ಹೌದು, ಜೊಹಾನಾ ಏನ್ ಮಾಡಿರ್ತಾಳೆ ಅಂದ್ರೆ, ಇವಳೇನು ಮಾಡಿರಲ್ಲ, ಜೊಹಾನಂಗೆ ಮುಂಚೆ ಲೈನ್ ಕರ್ಕೊಂಡ್ಬರ್ಬೇಕಾದ್ರೆ ಎಲ್ಲಾ ಪೇರೆಂಟ್ಸು ಇವ್ರನ್ನ ಅವ್ರ ಮಕ್ಕಳನ್ನ ಕೇಳ್ತಾ ಇದ್ರು, ಮಾತಾಡ್ತಿದ್ರು ಸರಿನಾ. ಆದ್ರೆ ಜೊಹಾನಾಗೆ ಯಾವುದೇ ತರದ ಪೇರೆಂಟ್ಸ್ ಇಲ್ಲ, ಅವಳೊಬ್ಳು ಅನಾಥೆ. ಅದಕ್ಕೋಸ್ಕರ ಇವಳು ಹೇಳಿದ್ಲು ನಮಗೂ ಪೇರೆಂಟ್ಸ್ ಇರೋ ಚೆನ್ನಾಗಿರೋದು ಅಂತ ಹೇಳಿದ್ರು. ಆ್ಯಂಡ್ ಲಿಟ್ರಲಿ ಇದೇ ಟೈಮ್ಗೆ ಇವಳು ಜೊಹಾನಾ ಕೂಡ ಬೀಳ್ತಾ ಇರ್ತಾಳೆ. ಆ್ಯಂಡ್ ನೀವು ನಂಬಲಾಗರು, ಓ ಮೈ ಗಾಡ್, ಬ್ಯಾಕ್ ಸ್ಟೋರಿ ನೋಡ್ತೀವಿ ನಾವು. ಲಿಟ್ರಲಿ ಆಂಜ್ ಇಂಗ್ಲಿಷ್ ಟೀಚರ್ ಮತ್ತೆ ಲೈಬ್ರೇರಿಯನ್ ಆಂಜ್ ಬಂದ್ಬಿಟ್ಟು ಜೊಹಾನಾನ ಹಿಡ್ಕೋತಾರೆ. ಮೈ ಗಾಡ್, ಲಿಟ್ರಲಿ ದಿಸ್ ಇಸ್ ಪೀಕ್ ರೈಟಿಂಗ್, ಕ್ರೇಜಿ. ಅಂಡ್ ನಾವು ಬ್ಯಾಕ್ ಸೈಡ್ ನೋಡ್ತೀವಿ, ಯಾಕಂದ್ರೆ ಆಂಜ್ ಯಾವಾಗ್ಲೂ ಜೊಹಾನನ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ, ಯಾಕಂದ್ರೆ ಅವಳು ಅನಾಥೆ ಅಂತ ಅವಳನ್ನ ಕೇರ್ ಮಾಡ್ತಿರ್ತಾರೆ. ಬಟ್ ಜೊಹಾನ ಯಾವುದೇ ತರದ ಅವರು ಅಮ್ಮ ಅಂತ ಒಪ್ಪೋದಿರಲ್ಲ. ನೀವು ನಂಗೆ ಜಾಸ್ತಿ ಕೇರ್ ತೋರಿಸ್ಬೇಡಿ, ನೀವು ನಮ್ಮ ಅಮ್ಮ ಅಲ್ಲ ಅಂತ ಯಾವಾಗಲೂ ಬೈತಾ ಇರ್ತಾಳೆ ಬ್ಯಾಕ್ ಸ್ಟೋರಿಯಲ್ಲಿ.
ಬಟ್ ಇವಾಗ ಅವಳನ್ನ ಕಾಪಾಡಕ್ಕೆ ಬಂದಿರೋದು, ಅವಳ ಜೊತೆ ಇರೋದಕ್ಕೆ ಬಂದಿರೋದು, ಕಾಪಾಡೋದಕ್ಕೂ ಅಲ್ಲ, ಅವಳ ಜೊತೆ ಇರೋದಕ್ಕೆ ಬಂದಿರೋದು ಅದೇ ಟೀಚರ್ ಆಂಜ್. ಓ ಮೈ ಗಾಡ್, ಅವಳು ಮಿಸ್ ಆಂಜ್ ಸತ್ತಿ ಹೋದ. ಯಾಕಂದ್ರೆ ಅಲ್ಲಿ ಎಲ್ಲಾ ಪೇರೆಂಟ್ಸ್ ಇದಾರೆ, ಜೊಹಾನಾ ಒಬ್ಬಳು ಬಿಟ್ಟು. ಕ್ರೇಜಿ. ಅಂಡ್ ನಾವು ಓದ್ ಚಾಪ್ಟರ್ ನಾನು ಒಂದು ಪ್ಯಾನಲ್ ಹೇಳೋದು ಮರ್ತೋಗಿದೆ ಸರಿ. ಯಾಕಂದ್ರೆ ಉಸಾಪು ಎಲ್ಲ ಅವಳು ಯಾರೋ ಅವರಿಂದ ಬಿಡಿಸ್ಕೊಂಡಾಗ ಅವರು ಮಾತಾಡ್ಕೋತಾರೆ ಆಂಜ್ ಎಲ್ಲಿ ಅಂತ. ಅಂಡ್ ಆಂಜು ನಾವು ಓದ್ ಸರಿ ನಾವು ಆಂಜ್ ನೋಡಿದ್ದು ಅವಳು ಲೈಬ್ರರಿಲಿ ಫುಲ್ ಬೆಂಕಿ ಎತ್ಕೊಂಡಾಗ ಆಂಜ್ ಅಲ್ಲಿ ನೋಡಿದ್ರು. ಬಟ್ ಓದ್ ಚಾಪ್ಟರ್ ಅವಳು ಎಲ್ಲೋ ಓಡ್ತಾ ಇದ್ದಾಳೆ ಅಂತ ಉಸಾಪ್ ಹೇಳ್ತಾ ಇದ್ದ. ಬಟ್ ಅವಳು ಅಲ್ಲಿ ಬೆಂಕಿ ಎಲ್ಲ ಬಿಟ್ಟು ಲೈಬ್ರರಿ ಮತ್ತೆ ಸ್ಕೂಲ್ಗೆ ಇಲ್ಲಿ ಅವಳಿಗೆ ಮಕ್ಕಳೆಲ್ಲ ಬೀಳ್ತಾ ಇದಾರೆ ಅಂತ ಗೊತ್ತಾಗಿದ ತಕ್ಷಣ ಫುಲ್ ಮಾರ್ಚ್ ಮಾಡ್ಕೊಂಡು ಓಡ್ಕೊಂಡ್ ಬಂದು ಜೊಹಾನನ್ಗೆ ಜೊತೆ ನಾನು ಇರ್ಬೇಕು ಅಂತ ಬಂದಿದ್ದಾರೆ. ಸೂಪರ್, ದಿಸ್ ಇಸ್ ಸೂಪರ್. ಅಂಡ್ ನಾವ್ ಇನ್ನೊಂದು ಹೇಳ್ಬೇಕು ಟೀಚರ್ ಆಂಜ್ ಬಗ್ಗೆ. ಯಾಕಂದ್ರೆ ಟೀಚರ್ ಆಂಜ್ ನೋಡಿದಾಗ ಒಂಥರ ಸಸ್ಪೀಷಿಯಸ್ ಆಗಿತ್ತು ಸರಿ ನಾ ಸ್ಟಾರ್ಟಿಂಗ್ ನೋಡಿದಾಗ ಟೀಚರ್ ಆಂಜ್ ನ. ಯಾಕಂದ್ರೆ ಯಾಕೆ ಕಿಲ್ಲಿಂಗ್ ಹ್ಯಾಮು ಮತ್ತೆ ಈ ಎಲ್ಲ ಗಾಡ್ಸ್ ನೈಟ್ಸ್ ಬರ್ಬೇಕಾದ್ರೇನೆ ಟೀಚರ್ ಆಂಜು ಈ ತರ ಒಂದು ಅಸೈನ್ಮೆಂಟ್ ಕೊಡ್ತಾರೆ ಮಕ್ಕಳಿಗೆ, ನಿಮ್ನ ಏನ್ ಫಿಯರ್ ಅನ್ಸುತ್ತೆ ಅದನ್ನೇ ಬರೀರಿ ಅಂತ. ಯಾಕಂದ್ರೆ ಅದ್ರ ನೆಕ್ಸ್ಟ್ ದಿನನೇ ಗೊತ್ತಾಗುತ್ತೆ ಎಲ್ಲ ಕಿಲ್ಲಿಂಗ್ ಹ್ಯಾಮ್ ಬಂದ್ಬಿಟ್ಟು ಫುಲ್ ಎಲ್ಲ ನೈಟ್ ಮೇರ್ಸ್ ಕ್ರೀಚರ್ನ ಹಂಗೆ ಸಮನ್ ಮಾಡಿದ್ದಾನೆ ಅಂತ. ಸೊ ಇವಳು ಒಂಥರ ಇನ್ಸೈಡ್ ಏಜೆಂಟ್ ಅಂತಾನೆ ಎಲ್ಲಾರ್ಗು ಸಬ್ಸ್ಟಿಟ್ಯೂಟ್ ಇದ್ದು. ನನಗೂ ಕೂಡ ಅನ್ಸ್ಕೊಂಡಿದ್ದೆ ಇವ್ರು ಯಾಕೋ ಗೌರ್ಮೆಂಟ್ ಜೊತೆ ಕೆಲಸ ಮಾಡ್ದಂಗೆ ಅನ್ಸ್ತಿದ್ಯಲ್ಲ ಅಂತ. ಬಟ್ ಇಟ್ಸ್ ನಾಟ್ ದ ರಿಯಲ್ ಕೇಸ್ ಸರಿನಾ. ಕ್ರೇಜ್ ಆಗಿದೆ ಇಲ್ಲಿ ಮಾತ್ರ. ಅಂಡ್ ಸೂಪರ್. ಅಂಡ್ ಲಾಸ್ಟ್ ಅಲ್ಲಿ ನಾವು ನೋಡ್ತೀವಿ, ಲಾಸ್ಟ್ ಅಲ್ಲಿ ನಮ್ಮ ಯಾರು ಬ್ಯಾನ್ ಇದ್ದಾನೆ. ಇವನ್ ಯಾರಪ್ಪ ಅಂದ್ರೆ ನಮ್ಮ ರೋಡ್ ಇದ್ದಾನಲ್ಲ, ನ್ಯೂಜಿಲೆಂಡ್ ವಾರಿಯರ್ ಪೈಲಟ್ ನ ರೋಡ್, ಅವನ್ನ ತಮ್ಮ ಇವನು ಬಂದಿದ್ದಾನೆ. ಇವನು ಕೂಡ ಕ್ಲಿಫಿಂದ ಬೀಳ್ತಾ ಇದ್ದಾನೆ ನೆಕ್ಸ್ಟ್ಗೆ. ಅಂಡ್ ಅವನು ಫುಲ್ ಹಿಂದಗಡೆಯಿಂದ ಬಂದು ಕಾಪಾಡಲ್ಲ, ಇವನು ಆಕ್ಚುಲಿ ಸೈಡ್ ಇಂದ ಓಡ್ತಾನೆ. ರೋಡ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ದೂರ ಇದ್ದು ಇವರೆಲ್ಲ ಸಣ್ಣ ರೋಡ್ ಬಂದ್ಬಿಟ್ಟು, ಅದಕ್ಕೋಸ್ಕರ ಅವ್ನ ಸೈಡ್ ಇಂದ ಹೋಗಿ ಇನ್ನೇನು ಬೀಳ್ತಿದ್ದ ಅನ್ನೋಷ್ಟರಲ್ಲಿ ಅವನ್ನ ಕಾಪಾಡ್ತಾನೆ. ಅಂದ್ರೆ ಅವನ್ನ ಹಿಡ್ಕೊಂಡು ಹೋಗಿ ತಪ್ಕೋತಾನೆ, ಯಾಕಂದ್ರೆ ಒಬ್ಬನೇ ಆಗಿದ್ದ. ಅಂಡ್ ನೆಕ್ಸ್ಟ್ ಅವ್ನು ಇವನ್ನ ಬ್ಯಾಕ್ ಸ್ಟೋರಿ ಕೂಡ ನೋಡ್ತೀವಿ. ರೋಡ್ ಅಂದ್ರೆ ಈ ಸ್ಕೂಲಲ್ಲಿ ಯಾರಿಗೂ ಆಗ್ತಾರಲ್ಲ ಸಣ್ಣ, ರೋಡ್ ಒಂಥರ ವಿಚಿತ್ರವಾಗಿ ಆಟಾಡ್ತಿದ್ದಾನಲ್ಲ, ಅದಕ್ಕೋಸ್ಕರ ರೋಡ್ನ ಅವರ ತಮ್ಮ ನೀನು ಅಂದ್ಬಿಟ್ಟು ನಿಮ್ಮ ಅಣ್ಣ ಯಾವಾಗಲೂ ವಿಚಿತ್ರವಾಗಿ ಆಡ್ದ, ನೀನು ಯಾವಾಗ ಅವನ ಜೊತೆನೇ ಇರ್ತೀಯಾ, ನೀನು ನಮ್ಮ ಜೊತೆ ಸೇರ್ಕೋಬೇಡ ಅಂತ ಇವನ್ನ ಯಾವಾಗಲೂ ಒಬ್ಬನೇ ಮಾಡ್ತಿರ್ತಾರೆ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ರೋಡು ಕೂಡ ಆಯ್ತು ನನ್ನಿಂದ ದೂರ ಇರ್ತೀನಿ ಅಂತ ರೋಡು ಕೂಡ ಇರ್ತಾನೆ. ರೋಡು ಕೂಡ ಅದೇ ತರ, ಯಾಕಂದ್ರೆ ಅವ್ನು ಕಿಡ್ನಾಪ್ ಮಾಡ್ತಾನೆ ಜನಗಳನ್ನ. ಮತ್ತೆ ಲೆಗೋ ಸಿಟಿ, ಮಿನಿ ಲೆಗೋ ಸಿಟಿ ಎಲ್ಲ ಮಕ್ಕಳನ್ನ ಪೀಪಲ್ನೆಲ್ಲ ಬಿಟ್ಟು ಅವನು ಸನ್ಗೌಡ್ ತರ ಆಕ್ಟ್ ಮಾಡ್ತಾನೆ. ಸೊ ಕೈಂಡ್ ಆಫ್ ವಿಯರ್ಡ್ ಇವನು ಸರಿನಾ. ಅಂಡ್ ಅದು ಕೂಡ ಅವನು ನೀವು ಯಾವಾಗಲೂ ನಮ್ಮ ಅಣ್ಣನಿಂದ ನನ್ನಿಂದ ದೂರ ಇರುವಂತ ಅವ್ರ ಅಣ್ಣಂಗೆ ಹೇಳಿರ್ತಾನೆ. ಬಟ್ ಇವಾಗ ಅವನ ಬಂದು ಜೋರಾಗಿ ನನ್ನ ಕಾಪಾಡಬೇಕು ಲಿಟಲ್ ಬ್ರದರ್ ಅಂತ ಬಂದು ಕಾಪಾಡ್ತಾನಲ್ಲ, ಇವನು ಕೂಡ ಬಿಗ್ ಬ್ರದರ್ ಅಂತ ಅವರು ಫುಲ್ ಖುಷಿ ಆಗ್ಬಿಡ್ತಾನೆ ಅವನ ಅಣ್ಣ ಬಂದು ಕಾಪಾಡ್ಬಿಟ್ರು ಅಂತ. ಓ ಮೈ ಗಾಡ್, ಫೈನಲಿ ಎಲ್ಲ ಮಕ್ಕಳು ಜೊತೆಗೆ ಅವರವರ ಪೇರೆಂಟ್ಸ್ ಎಲ್ಲರೂ ಆ ಫುಲ್ ಪೋರ್ಟ್ ಇಂದ ಕೆಳಗಡೆ ಬಿದ್ದೇ ಬಿಟ್ಟಿದ್ದಾರೆ ಸರಿನಾ. ಅಂಡ್ ಸಮ್ಮರ್ಸ್ಗಂತೂ ನಗು ತಡ್ಕೊಳಕ್ ಆಗ್ತಿಲ್ಲ, ಅವ್ನು ಫುಲ್ ಬಿದ್ದು ನಗ್ತಾ ಇದ್ದಾನೆ. ಅಯ್ಯಪ್ಪ ಎಷ್ಟು ಸಖತ್ತಾಗಿತ್ತು ಅಂತ. ಲುಕ್ ಅಟ್ ದೋಸ್ ಫೂಲ್ಸ್ ವರ್ತ್ಲೆಸ್ ಸ್ಕ್ರಾಪ್ಸ್ ಆಫ್ ದಿಸ್ ಕ್ರಂಬಲ್ ಇನ್ ಟು ಅಬೇಸ್. ಇವ್ರು ನೋಡಿ ಸ್ಕ್ರಾಪ್ಸ್ ಪೀಪಲ್, ಇವರೆಲ್ಲ ಅಬೇಸ್ ಬಿದ್ದೇ ಬಿಟ್ರು. ಮೈ ಹಾರ್ಟ್ ಈಸ್ ಕ್ವಿಂಕ್ಲಿಂಗ್, ವಾಟ್ ಎ ಟಚಿಂಗ್ ಸ್ಟೋರಿ. ನನ್ನ ಹಾರ್ಟ್ ಎಲ್ಲ ಫುಲ್ ಖುಷಿಯೇ ಪಡ್ತಾ ಇದೆ, ಏನ್ ಟಚಿಂಗ್ ಸ್ಟೋರಿ ಇದು ಎಲ್ಲ ಎಮೋಷನ್ ಆಗಿದೆ ಅಂತ. ಅಂಡ್ ಇವ್ನು ಹೇಳ್ತಾನೆ, ಇಫ್ ಯು ಜಸ್ಟ್ ಲೆಟ್ ದೆಮ್ ಫಾಲ್ ಯು ವುಡ್ ಓನ್ಲಿ ಬಿ ಡೌನ್ 10 brats. ನೀವು ಅವ್ರ ಮಕ್ಕಳನ್ನ ಸಾಯಕ್ ಬಿಟ್ಟಿದ್ರೆ ಬರೀ 10 ಜನ ಮಾತ್ರ ಸಾಯ್ತಾ ಇದ್ರು. ನೀವು ಫೂಲ್ಸ್ ಪೇರೆಂಟ್ಸು, ನೀವು ಅವ್ರ ಜೊತೆನೆ ಸತ್ರಿ ನೀವು ಅಂದ್ಬಿಟ್ಟು ಫುಲ್ ಆಡ್ಕೋತಾ ಇದ್ದಾನೆ. ದೋಸ್ ಪೇರೆಂಟ್ಸ್ ಆರ್ ಸ್ಟೂಪಿಡ್ ಅಂತ ಹೇಳ್ತಾ ಇದ್ದಾನೆ. ಅಂಡ್ ದೇರ್ ಲವ್ ಮೇಡ್ ದೆಮ್ ಚೂಸ್ ಟು ಡೈ ವಿತ್ ದೇರ್ ಕಿಡ್ಸ್. ಅವರ ಪ್ರೀತಿಯಿಂದಾನೇ ಅವ್ರ ಮಕ್ಕಳ ಜೊತೆ ಬೀಳಂಗಾಯ್ತು ಅವರೆಲ್ಲ ಅಂತ ಫುಲ್ ಬೈತಾ ಇದ್ದಾನೆ ಸಣ್ಣ. ಮೈ ಹ್ಯಾವ್ ಬಟರ್ಫ್ಲೈಸ್ ಇನ್ ಮೈ ಸ್ಟೊಮಕ್. ನನ್ನ ಹೊಟ್ಟೆ ಚಿಟ್ಟೆ ಬಿಟ್ಟಾಗ ಆಗ್ತಾ ಇದೆ ಗುರು, ಅಷ್ಟು ನಗು ಬರ್ತಾ ಇದೆ. ಅದೇ ವಾಟ್ ಎ ಮೀನಿಂಗ್ಲೆಸ್ ಡೆತ್ ಅಂತ ಬೈತಾನೆ ಸರಿನಾ, ಏನ್ ಮೀನಿಂಗೇ ಇಲ್ಲ ಅಂತ. ಅಂಡ್ ಲಿಟರಲಿ ಗೈಸ್, ಗೆಟ್ ರೆಡಿ ಫಾರ್ ಗೂಸ್ ಬಂಪ್ಸ್ ಮೂಮೆಂಟ್. ಎಸ್, ಯಾಕಂದ್ರೆ ನಾನು ಇದೇಗೋಸ್ಕರನೇ ಕಾಯ್ತದೆ. ಯಾಕಂದ್ರೆ ಈ ಸೀನ್ ಆಗಿದ ತಕ್ಷಣ ನಾವು ಶಿಫ್ಟ್ ಆಗ್ತೀವಿ ಬೇರೆ ಪ್ಯಾನಲ್ಗೆ. ಅಂಡ್ ನಾವು ಎಲ್ಬಾಫ್ನ ಯಾವುದೋ ಮಿಸ್ಟೀರಿಯಸ್ ಒಂದು ಜಾಗದಲ್ಲಿ ಇದ್ದೀವಿ. ನನಗಂತೂ ಗೊತ್ತಾಗ್ತಿಲ್ಲ ಇಲ್ಲಿ ಯಾವ ಜಾಗ ಅಂತ. ಅಂಡ್ ಒಂಥರ ಬ್ಲ್ಯಾಕ್ ಆಗಿದೆ ಸೈಡ್, ಲಿಟ್ರಲಿ ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಆಗಿದೆ. ಅಂಡ್ ಮಧ್ಯದಲ್ಲಿ ಮಾತ್ರ ಒಂದು ವೈಟ್ ಸ್ಪಾಟ್ ಇದೆ. ವೈಟ್ ಸ್ಪಾಟ್ ಸುತ್ತ ಬ್ಲ್ಯಾಕ್, ಒಂಥರ ಮೌಂಟೇನ್ ತರ ಇದೆ ಸರ್, ಮೌಂಟೇನ್ ತರ ಇದೆ, ಒಂಥರ ಬೆಟ್ಟ ತರ ಇದೆ. ಮಧ್ಯದಲ್ಲಿ ಮಾತ್ರ ವೈಟ್ ಸ್ಪಾಟ್ ಇದೆ. ಆ ವೈಟ್ ಸ್ಪಾಟ್ ಮೇಲ್ಗಡೆಯಿಂದ ಬಿದ್ದ ಎಲ್ಲಾ ಪೇರೆಂಟ್ಸು ಮತ್ತೆ ಮಕ್ಕಳು ಆ ವೈಟ್ ಸ್ಪಾಟ್ ಮೇಲೆ ಬೀಳ್ತಾರೆ. ಲೈಕ್
ಏನಿದು ಹಿಂಗಿದೆ, ಇದ್ಯಾವುದು ಹೊಸ ಜಾಗ ಇದು, ಕೆಳಗಡೆ ಇರ್ಲಿಲ್ವಲ್ಲ, ಸೆಂಟ್ರಲ್ ಕೆಳಗಡೆ ಡೈರೆಕ್ಟ್ ಆಗಿ ಬಿದ್ದರೆ ಆಬ್ವಿಯಸ್ಲಿ ಡೆಡ್ ರನ್ ಬೀಳ್ತಿದ್ರಿ, ಇದು ಹೊಸ ಜಾಗ ಅಂತ ನಾನು ಯೋಚನೆ ಮಾಡಿದೆ. ಆ್ಯಂಡ್ ನಮಗೂ ಕೂಡ ಒಂಥರ ಇದು ವಿಚಿತ್ರ ಅಂತ ಅನಿಸ್ತು. ಆ್ಯಂಡ್ ಕಾಲಿನ್ ಮತ್ತೆ ಆ ರಿಪ್ಲಿ ಮತ್ತೆ ಈ ಉಳಿದ ಪೇರೆಂಟ್ಸ್ಗೆಲ್ಲ ಖುಷಿ ಆಗುತ್ತೆ. ಓಹ್, ನಾವು ಇಲ್ಲಿದ್ದೀವಿ, ಏನಿದು ಒಂಥರ ಸ್ಪಾಂಜಿ ಆಗಿದೆಯಲ್ಲ, ಬೌನ್ಸ್ ಆಗ್ತಿದೆಯಲ್ಲ ಅಂತ ಅನಿಸ್ತಾ ಇದೆ. ಆ್ಯಂಡ್ ಅವರು ಕೂಡ ಇದು ನನಗೂ ಗೊತ್ತಿಲ್ಲ, ಇದು ಯಾವ ಜಾಗ ಇದು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಯು ಹಿಯರ್ ಎ ವಾಯ್ಸ್. ನಾನಿದನ್ನ ಗಮ್ ಗಮ್ ರೈಸ್ ಕ್ರ್ಯಾಕರ್ ಬೆಲಿ ಅಂತ ಕರಿತೀನಿ ಅಂತ ಒಂದು ಬರುತ್ತೆ. ಆ್ಯಂಡ್ ಓ ಮೈ ಗಾಡ್, ಆ ಬ್ಲ್ಯಾಕ್ ಮೌಂಟೇನ್ ಏನಿದೆ ಅದ್ರ ಮೇಲ್ಗಡೆ ನಮ್ಮ ಲೂಫಿ ಅವನ ಗೇರ್ 5 ಅಲ್ಲಿ ದೊಡ್ಡ ಜೈಂಟ್ ಬಲೂನ್ ಆಗಿ ಇಟ್ಕೊಂಡಿದ್ದಾನೆ. ಆ್ಯಂಡ್ ಆಬ್ವಿಯಸ್ಲಿ ಅದ್ರ ಮೇಲೇನೆ ಎಲ್ಲ ಮಕ್ಕಳು ಮತ್ತೆ ಪೇರೆಂಟ್ಸ್ ಎಲ್ಲ ಬಿದ್ದಿದ್ದಾರೆ, ಸರಿನಾ. ಆ್ಯಂಡ್ ಲೂಫಿಗೆ ಇವಾಗ ಹರ್ಟ್ ಆಗ್ತಾ ಇದೆ, ಒಂದ್ಮೇಲೆ ಬೇಗದೊಳಿ ಅಂತ. ಯಾಕೆ ಅಂದ್ರೆ ಅಲ್ಲಿ ನಾವು ಇವಾಗ ಆರೋ ಪವರ್ ಎಲ್ಲ ಮುಗಿದೋಯ್ತು, ಸರಿನಾ. ನೀವು ತಲೆ ಕೆಡ್ಸ್ಕೊಬಿಡಿ, ಇವಾಗ ಯಾವುದೇ ತರದ ಮಕ್ಕಳನ್ನ ಇವಾಗ ಯಾವುದೇ ಆರೋ ಕರ್ಕೊಂಡು ಹೋಗಲ್ಲ ಎಲ್ಲೂ, ಯಾಕಂದ್ರೆ ಆರೋದ್ ಪವರ್ ಇದ್ದಿದ್ದು ಅವ್ರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಸ್ಕೂಲಿಂದ ಅಲ್ಲಿಂದ ಈ ಎಂಡ್ವರೆಗೂ ಈ ಪೋರ್ಟ್ವರೆಗೂ ಕರ್ಕೊಂಡ್ಬರ್ಬೇಕು ಅಂತ ಆರೋ ಪವರ್ ಇದ್ದು. ಆರೋ ಪವರ್ ಇವಾಗ ಮುಗಿದೋಯ್ತು. ಆದ್ರೆ ಸಮ್ಮರ್ಸ್ನ ಥ್ರೋನ್ ಪವರ್ ಎಲ್ಲ ಇನ್ನೂ ರನ್ ಆಗ್ತಾನೆ ಇದೆ, ಸರಿನಾ. ಅದಕ್ಕೋಸ್ಕರ ಅವ್ರು ಬಿದ್ದಿದ್ದ ಫೋರ್ಸ್ಗೆ ಅವ್ರ ಸುತ್ತ ಎಲ್ಲ ಥ್ರೋನ್ ಇತ್ತಲ್ಲ, ಅದಕ್ಕೋಸ್ಕರ ಆ ಮಕ್ಕಳ ಥ್ರೋನ್ ಎಲ್ಲ ಲೂಫಿಗೆ ಚುಚ್ಕೊಂಡಿದೆ. ಲೂಫಿ ಹೊಟ್ಟೆ ಚುಚ್ಕೊಂಡಿದೆ. ಬಟ್ ಅವ್ನು ನಾರ್ಮಲ್ ಗೇರ್ ಅಲ್ಲಿ ಇದ್ರೆ ಮೋಸ್ಟ್ಲಿ ಇದು ಚುಚ್ಕೊಂಡ್ಬಿಡ್ತೈತೇನೋ. ಬಟ್ ಅವ್ನ ಗೇರ್ 5 ಅಲ್ಲಿ ಇರೋದ್ರಿಂದ ಅವ್ನಿಗೆ ಯಾವುದೇ ತರದ ಚುಚ್ಚೋದಾದ್ರೆ ತರ ಚುಮ್ಮು ಅನಿಸ್ತಾ ಇದೆ, ಬಟ್ ಅವ್ನಿಗೇನು ಆಗ್ತಾ ಇಲ್ಲ, ಸರಿನಾ. ಆ ತರ ಅನಿಸ್ತದೆ. ಅಂಡ್ ಲೂಫಿ ಅಂತ ಎಲ್ಲರಿಗೂ ಶಾಕ್ ಆಗುತ್ತೆ. ಅಂಡ್ ಯಾವುದೇ ತರದ ಫುಲ್ ವೈಡ್ ಆಂಗಲ್ ಅಲ್ಲಿ ಏನಿದು ಅಂತ ಆಕ್ಚುಲ್ ಆಗಿ ನೋಡಲ್ಲ, ನಾವು ಕ್ಲೋಸ್ ಅಪ್ ನೋಡ್ತೀವಿ, ಸರಿನಾ. ಎಲ್ಲಾ ಕ್ಲೋಸ್ ಅಪ್ ನೋಡ್ತೀವಿ. ಒಂದು ಡೀಮನ್ ಐ ತರ ಕಾಣಿಸ್ತದೆ, ಸರಿನಾ. ಆ ಡೀಮನ್ ಐ ಕ್ಲೋಸ್ ಅಪ್ ಶಾಟ್. ಹೇ ಯು, as soon as we land, I want you to hope off my back, you hear ಅಂತ ಕೇಳಿಸುತ್ತೆ. ಆ ವಾಯ್ಸ್ ಒಂಥರ ಕ್ಲೋಸ್ ಅಪ್ ಅಲ್ಲಿ ತೋರಿಸಿದ್ದಾರೆ, ಏನು ಅಂತ ಗೊತ್ತಿಲ್ಲ, ಬಟ್ ಬ್ಲ್ಯಾಕ್ ಆಗಿದೆ, ಸರಿನಾ. ಅಂಡ್ ನಾವು ಲ್ಯಾಂಡ್ ಆಗ್ತಿದ್ದಂಗೆ ನನ್ನ ಬ್ಯಾಕ್ ಇಂದ ಫಸ್ಟ್ ಇಳಿ ನೀವು ಅಂತ ಎಲ್ಲ ಫುಲ್ ಹೇಳ್ತಾ ಇದ್ದಾರೆ. ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ, ಅರಿಯತ್ತು ಗೊತ್ತಿಲ್ಲ. ಅಂಡ್ ಐ ಡೋಂಟ್ ವಾಂಟ್ ಯು ಟು ಮಿಡಲಿಂಗ್ ಆನ್ ಮೈ ಫೈಟ್, ನನ್ನ ಫೈಟ್ಗೆ ನೀನು ಇಂಟರ್ಫಿಯರ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ನಾವು ಆಬ್ವಿಯಸ್ಲಿ ಗೇರ್ 5 ಲೂಫಿ ನೋಡ್ತೀವಿ. ಎಲ್ಲಾ ಮಕ್ಕಳು ಮತ್ತೆ ಎಲ್ಲಾ ಪೇರೆಂಟ್ಸ್ ಕೂಡ ಇವಾಗ ಸೇಫ್ ಆಗಿದ್ದಾರೆ. ಆ ಮೌಂಟೇನ್ ಮೇಲೆ ಎಲ್ಲ ಸೇಫ್ ಆಗಿದ್ದಾರೆ. ಆ ಮೌಂಟೇನ್ ಮೇಲೆ ಇದ್ದ ಸ್ಪಾಂಜಿ ತರ ಇದ್ದಂತ ಲೂಫಿ ಅವನಿವಾಗ ನಾರ್ಮಲ್ ಗೇರ್ 5 ಬಂದು ಎಲ್ಲರನ್ನೂ ಕಾಪಾಡಿ ಇಳಿದಾನೆ, ಸರಿನಾ. ಅಂಡ್ ಅವನು ಹೇಳ್ತಾನೆ, ಯು ಗಾಯ್ಸ್ ಜಸ್ಟ್ ಕೇಮ್ ಫಾಲಿಂಗ್ ಡೌನ್ ಆನ್ ವಾಸ್ ಔಟ್ ಆಫ್ ನೋ ವೇರ್, ಗುಡ್ ಥಿಂಗ್ ವಿ ನೆಕ್ಸ್ಟ್ ಪಾಸಿಂಗ್ ಬೈ ಅಂತ ಹೇಳ್ತಾನೆ. ಅಂಡ್ ಓಹ್, ನೀವೆಲ್ಲ ಅದು ಯಾವ ಕಡೆಯಿಂದ ಬಿದ್ರು ನಮ್ಗಂತೂ ಗೊತ್ತಿಲ್ಲಪ್ಪ, ಒಳ್ಳೆ ವಿಷಯ, ನಾವಂತೂ ಇಲ್ಲಿ ಪಾಸ್ ಆಗ್ತಿದ್ವಿ ಇಲ್ಲಿಂದ, ಸೊ ನೀವು ಬಿದ್ದಿದ್ದು ಕರೆಕ್ಟ್ ಆಗಿತ್ತು, ನಾವು ನಿಮ್ನ ಕಾಪಾಡಂಗಾಯ್ತು ಅಂತ ಹೇಳ್ತಾನೆ ಲೂಫಿ. ಓ ಮೈ ಗಾಡ್. ಅಂಡ್ ಆ ಬ್ಲ್ಯಾಕ್ ಡೀಮನ್ ಹೇಳುತ್ತೆ, ಐ ಶಾಟ್ ಮತ್ತೆ ಐ ಕ್ಲೋಸ್ ಅಪ್ ಶಾಟು ಹೇಳ್ತದ, ವೈಡ್ ಆಂಗಲ್ ಸಿಕ್ಕಿಲ್ಲ ನಮ್ಗೆ. ಅವನು ಹೇಳ್ತಾನೆ, ಐ ಡೋಂಟ್ ಸೈನ್ ಅಪ್ ಫಾರ್ ದಿಸ್, ಐ ಆಮ್ ದ ಗ್ರೇಟ್ ಡಿಸ್ಟ್ರಾಯರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿಬಡಿ ಸೇಫ್ಟಿ ಅಂತ ಅದು ಹೇಳುತ್ತೆ. ನಾನೊಬ್ಬ ಗ್ರೇಟ್ ಡಿಸ್ಟ್ರಾಯರ್, ನಾನು ಯಾರ ಸೇಫ್ಟಿಗೂ ನಾನು ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಅದು ಫುಲ್ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಕಾಪಾಡಕ್ಕೆ ಇಷ್ಟ ಇಲ್ಲ, ಬಟ್ ಕಾಪಾಡಬೇಕಾಗ್ತು ಲೂಫಿ ಅಂತ, ಸರಿನಾ. ಆ್ಯಂಡ್ ಯು ಹಿಯರ್ ಮಿ ಅಂತ ಹೇಳ್ತಾನೆ. ಆ್ಯಂಡ್ ನಾವು ಮತ್ತೆ ಸನ್ರಲ್ಗೆ ಬರ್ತೀವಿ. ಈ ದೊಡ್ಡ ಜೈಂಟ್ ಮೌಂಟೇನ್ ನನಗಂತೂ ಏನು ಅಂತ ಗೊತ್ತಿಲ್ಲಪ್ಪ, ಬ್ಲ್ಯಾಕ್ ಡೀಮನ್ ಏನಂತ ನನಗಂತೂ ಗೊತ್ತಿಲ್ಲ, ಕ್ರೇಜ್ ಆಗಿದೆ, ಸರಿನಾ. ಅಂಡ್ ನೆಕ್ಸ್ಟ್ ನಾವು ಮೇಲ್ಗಡೆ ಸನ್ರಲ್ಗೆ ಬರ್ತೀವಿ. ಸಮ್ಮರ್ಸ್ ಆಶ್ಚರ್ಯ ಪಡ್ತಾ ಇದ್ದಾನೆ ಸುತ್ತಮುತ್ತ ನೋಡಿ, ಯಾಕೆ ಅಂದ್ರೆ ಅವನ ಸುತ್ತಮುತ್ತ ಸ್ನೋ ಬೀಳ್ತಾ ಇದೆ. ಹೌದು, ಸ್ನೋ ಬೀಳ್ತಾ ಇದೆ. ಇದೇನಿದು, ಕ್ಲೌಡ್ಸ್ ಎಲ್ಲ ಇಲ್ಲ, ಚಳಿಗಾಲ ಇಲ್ಲ, ಏನಿದೆ ಹಿಂಗ್ ಸ್ನೋ ಬೀಳ್ತಾ ಇದೆಯಲ್ಲ ಅಂತ ಅವ್ನು ಫುಲ್ ಶಾಕ್ ಆಗ್ತಾನೆ. ಅಂಡ್ ನೆಕ್ಸ್ಟ್ ನಾವು ಕಾಡಿಗೆ ಶಿಫ್ಟ್ ಆಗ್ತೀವಿ, ಎಲ್ಬಾಫ್ನ ಕಾಡ್ಗೆ. ಅಲ್ಲಿ ಥಂಡರ್ ಬರ್ತಾ ಇದೆ, ಫುಲ್ ಸಿಡಿಲು ಗುಡುಗು ಎಲ್ಲ ಬರ್ತಾ ಇದೆ, ಸರಿನಾ. ಎಲ್ಲರಿಗೂ ಶಾಕ್ ಆಗುತ್ತೆ. ಅಂಡ್ ನೀವು ನಂಬಲ್ಲ, ಇಡೀ ಎಲ್ಬಾಫ್ನ ಸನ್ ರೆಲ್ಮ್ ಒಂಥರ ಬಿರುಗಾಳಿ ಬಿಸಿರು ಹೆಂಗಾಗುತ್ತಾ ಸೀ ಅಂತ ಈ ರೇಂಜಲ್ಲಿ ಫುಲ್ ಇಡೀ ಎಲ್ಬಾಫ್ ಟ್ರೀ ಅಲ್ಗಾಡ್ತಾ ಇದೆ, ಫುಲ್ ಎಲ್ಲಾ ಕಡೆ ಅಲ್ಗಾಡ್ತಾ ಇದೆ, ಎಲ್ಲಾ ಕಡೆ ಥಂಡರ್, ಸ್ನೋ ಎಲ್ಲ ಬರ್ತಾ ಇದೆ. ಕ್ಯಾಸಲ್, ದೊಡ್ಡ ಬಿಲ್ಡಿಂಗ್ಸ್, ಕ್ಯಾಸಲ್ ಎಲ್ಲ ಏನಿದೆ, ಕ್ಯಾಸಲ್ ಕೂಡ ಫುಲ್ ವಾಲ್ ಆಡ್ತಾ ಇದೆ, ಸರಿನಾ. ಏನಿದು ಎಲ್ಬಾಫ್ ಅಲ್ಲಿ ಈ ತರ ಶೇಕ್ ಆಗ್ತಾ ಇದೆ ಅಂತ ಅಂತಂದ್ರೆ. ಅಂಡ್ ನಾವು ಇವಾಗ ಡ್ರಮ್ಸ್ ಆಫ್ ಲಿಬರೇಷನ್ ಅಂತ ಕೇಳ್ಕೊಳ್ಳೋಕೆ ಶುರು ಮಾಡ್ತೀವಿ. ಅಂಡ್ ಎಲ್ಡರ್ ಯಾರಲ್ಗೆ ಏನೋ ಗೊತ್ತಾಗ್ತಾ ಇದೆ ಇದರಿಂದ, ಇದು ಅದೇ ಅಂತ ಅವ್ರು ಹೇಳೋದಕ್ಕೆ ಶುರು ಮಾಡ್ತಾರೆ.
What is that beat? All Elbaf is shaking. Oh, on a curious day, when thunder and snow both flurry, a giant beast shall appear to blow out of the skins ಅಂತ ಹೇಳ್ತಾನೆ. ಓ, ಈ ತರ ಯಾವತ್ತು ಸ್ನೋ ಮತ್ತೆ ಥಂಡರ್ ಎಲ್ಲ ಹೊಡೆಯುತ್ತೋ ಅವತ್ತು ಗ್ರೇಟ್ ಬೀಸ್ಟು ಅವನ ಸ್ಕಿನ್ ಇಂದ ಎಮರ್ಜ್ ಆಗಕ್ ಶುರು ಮಾಡ್ತಾನೆ, ಎದೊಳಕ್ ಶುರು ಮಾಡ್ತಾನೆ ಅಂತ ಅವನು ಹೇಳ್ತಾನೆ. ಅಂಡ್ ಎಲ್ಬಾಫ್ ನ ಸನ್ ನಮ್ಗೆ ಕೆಳಗಡೆಯಿಂದ ಏನೋ ಬರ್ತಾ ಇದೆ ಸರಿನಾ. ಬ್ಲಾಕ್ ಹೇಳಿದಲ್ಲ ಮೌಂಟೇನ್ ಶೇಪ್ ತರ, ಅದೇ ಮೌಂಟೇನ್ ಕೆಳಗಡೆಯಿಂದ ಬರ್ತಾ ಇದೆ ಮೇಲೆ ಸನ್ ನಮ್ಗೆ. ಅಂಡ್ ಡ್ರಮ್ಸ್ ಆಫ್ ಲಿಬರೇಷನ್ ಸೌಂಡ್ ಬರ್ತಾ ಇದೆ ಸರಿನಾ, ಡುಮ್ ಟು ಡುಮ್ ಟು ಡುಮ್ ಟು ಬರ್ತಾ ಇದೆ. ಅಂಡ್ ವಿಲ್ ಬೂಮ್ ಔಟ್ ಅಂತ ಎಲ್ಬಾಫ್ ಅಲ್ಲಿರೋ ಎಲ್ಡರ್ ಯಾರು ಹೇಳ್ತಾನೆ ಅದು ಬೂಮ್ ಆಫ್ ಆಗುತ್ತೆ ಅಂತ. ಅಂಡ್ ನಾವು ಸಮರ್ಸ್ ನ ರಿಯಾಕ್ಷನ್ ನೋಡ್ತೀವಿ. ಅವನ್ ಫುಲ್ ಬಿದ್ದು ಬಿದ್ದು ನಗ್ತಿದ್ದ ಅಲ್ವಾ, ಫುಲ್ ಟೆರಿಫೈ ಆಗಿಬಿಟ್ಟಿದ್ದಾನೆ ಇವಾಗಂತೂ. ಫುಲ್ ಟೆರಿಫೈ ಆಗಿ ಫುಲ್ ಬಾಯ್ ಜೋರಾಗಿ ಬಿಟ್ಕೊಂಡು ಫುಲ್ ಶಾಕ್ ಆಗಿದ್ದಾನೆ. ಅಂಡ್ ಈಮು ಮತ್ತೆ ಗುಂಕೋನ ರಿಯಾಕ್ಷನ್ ನೋಡ್ತೀವಿ. ಅವ್ನು ಫುಲ್ ಏನಿದು ಅಂತ ಫುಲ್ ಅವನು ಶಾಕ್ ಆಗಿದೆ, ನೋಡೋ ತರ ಇದೆ, ವಾಟ್ ಅಂತ ಇದೆ ಸರಿನಾ. ಅಂಡ್ ನಾವು ಲಿಟ್ರಲಿ ಗಾಯ್ಸ್ ಈ ಪ್ಯಾನಲ್ ನೋಡಿದ ತಕ್ಷಣ ನನಗೆ ಗೂಸ್ ಬಂಪ್ಸ್ ಹೆಂಗ್ ಬಂತು ಅಂತ ನಿಮ್ಗೆ ಗೊತ್ತಿಲ್ಲ, ಅಷ್ಟು ಕ್ರೇಜ್ ಆಗಿತ್ತು ಪ್ಯಾನಲ್ ನೋಡಿದ ತಕ್ಷಣ. ಓ ಮೈ ಗಾಡ್, ಓ ಮೈ ಗಾಡ್, ಲಿಟ್ರಲಿ ಗುರು ಇಡೀ ಸನ್ ಆವರಿಸ್ಕೊಂಡಿದೆ. ಅಂದ್ರೆ ಡೆಸ್ಟ್ರಾಯ್ ಆಗೋ ತರ ಒಂದು ಡೆಸ್ಟ್ರಾಯಿಂಗ್ ಮಾನ್ಸ್ಟರ್ ಬಂದಿದೆ. ಇಟ್ಸ್ ಲೋಕಿ ಇನ್ ಇಸ್ ಫುಲ್ ಡಿಮನ್ ಫಾರ್ಮ್. ಓ ಮೈ ಗಾಡ್, ನಾವೆಲ್ಲ ನಾವು ಉಲ್ಫ್ ಅಂತ ಅನ್ಕೊಂಡಿದ್ವಿ. ನಾನು ಸುಮಾರು ಜನ ಈಗಲ್ ನಿಡ್ ಹಾಗು ಏನೋ ಎಲ್ಲ ಸ್ಪೆಕ್ಯುಲೇಷನ್ಸ್ ಎಲ್ಲ ಇತ್ತು. ಬಟ್ ಇಟ್ಸ್ ಆಕ್ಚುಲಿ ಲೋಕಿ, ಲಿಟ್ರಲಿ ಪಿಚ್ ಬ್ಲಾಕ್, ಬ್ಲಾಕ್ ಅಲ್ಲಿರೋ ಡ್ರ್ಯಾಗನ್. ಓ ಮೈ ಗಾಡ್, ನಾಟ್ ಲೈಕ್ ಏನೋ ಕೈಡೋ ಅಥವಾ ಮೊಮನಸ್ಕೆ ತರ ಡ್ರ್ಯಾಗನ್ ಅಲ್ಲ, ಯಾಕಂದ್ರೆ ಅದು ಫಿಶ್ ತರ ಬರುತ್ತೆ, ಆಕ್ಚುಯಲ್ ಡ್ರ್ಯಾಗನ್ ಅಲ್ಲ. ಅಂಡ್ ನೀವಾಗ ಲೋಕಿ ನೋಡ್ತಾ ಇರೋದು ಆಕ್ಚುಯಲ್ ಡ್ರ್ಯಾಗನ್ ತರ. ಯಾಕಂದ್ರೆ ನಾವು ಕೈಡೋ ನೋಡಿದ್ದು ಒಂಥರ ಫಿಶ್ ತರ ಇತ್ತು ಸರಿನಾ, ಅದೊಂಥರ ಚೈನೀಸ್ ಸ್ಟೈಲ್ ಡ್ರ್ಯಾಗನ್ ಇತ್ತು. ಬಟ್ ಇದು ಆಕ್ಚುಯಲ್ ಡ್ರ್ಯಾಗನ್, ವಿಂಗ್ಸು, ಫುಲ್ ಟೇಲು ಮತ್ತೆ ಹಾರ್ನ್ ಇದೆ ಗಾಯ್ಸ್. ಡ್ರ್ಯಾಗನ್ ಹಾರ್ನ್ ಇದೆ. ಅವ್ನ ನಾಲ್ಗೆಲ್ಲ ಆಚೆ ಹೊಡ್ಕೊಂಡು ಫುಲ್ ಡಿಮನಿಶ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಲೋಕಿ. ಅಂಡ್ ಇದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೀವು ನಂಬಕ್ಕೂ ಸಾಧ್ಯ ಇಲ್ಲ ಸರಿನಾ. ಯಾಕಂದ್ರೆ ಲೂಫಿ ಈ ಡ್ರೀಮನ್ ಮತ್ತೆ ಅಥವಾ ಡ್ರ್ಯಾಗನ್, ಲೋಕಿ ಡ್ರ್ಯಾಗನ್ ಮೇಲಿದ್ದಾನೆ. ಅವನ ತಲೆ ಮೇಲೆ ನಮ್ಗೆ ಇಲ್ಲಿ ಯಾವ ತರ ಪೇರೆಂಟ್ಸ್ ಅಥವಾ ಮಕ್ಕಳೆಲ್ಲ ಕಾಣಿಸಲ್ಲ, ಅವರೆಲ್ಲ ಫುಲ್ ಬ್ಯಾಕ್ ಅಲ್ಲಿದ್ದಾರೆ ಅನ್ಸುತ್ತೆ. ಅಂಡ್ ಲೂಫಿನ ನಾವು ಜೈಂಟ್ ಫಾರ್ಮ್ ಅಲ್ಲಿ ನೋಡ್ತೀವಿ. ಅವನ ಗೇರ್ 5 ಅಲ್ಲಿ ಲೂಫಿ ಜೈಂಟ್ ಫಾರ್ಮ್ ಅಲ್ಲಿ ಇದ್ದಾನೆ. ಅವನು ಲೋಕಿನ ಒನ್ ಆಫ್ ದಿ ಕೊಂಬಿದೆಯಲ್ಲ ಹಾರ್ನ್, ಅದಕ್ಕಿಂತ ಚಿಕ್ಕದಾಗಿದ್ದಾನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಾಗಿದ್ದಾನೆ ಲೋಕಿ ಅವನ ಫುಲ್ ಫಾರ್ಮ್ ಅಲ್ಲಿ ಅಂತ. ಯಾಕಂದ್ರೆ ನಾವು ಕೈಡೋ ಜೊತೆಗೆ ಫೈಟ್ ಆಡೋದು ನೋಡಿದ್ವಿ. ಲೂಫಿ ಅಂತ ಜೈಂಟ್ ಫಾರ್ಮ್ ಅಲ್ಲಿ ಇರುವಂತ ಲೂಫಿ ಲೋಕಿನ ಹಾರ್ನ್ ಅಷ್ಟು ಉದ್ದ ಇಲ್ಲ. ಓ ಮೈ ಗಾಡ್, ಇದು ಮೋಸ್ಟ್ಲಿ ಜುನೀಶ್ ಆಗಿದ್ದ ದೊಡ್ಡದಾಗಿದೆಯಾ ಅಂತ ಲೋಕಿ ಆ ರೇಂಜಿಗೆ ಗುರು. ಯಪ್ಪ, ಓ ಮೈ ಗಾಡ್, ಕ್ರೇಜಿ ಗುರು. ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತಾರೆ ಎಲ್ಡರ್ ಯಾರಲ್ಲು, ಅಂಡ್ ದ ಸನ್ ಗಾಡ್ ವಿಲ್ ರೈಸ್ ಅಂತ ಹೇಳ್ತಾರೆ. ಇವಾಗ ಯಾವಾಗ ಈ ತರ ಸ್ನೋ ಮತ್ತು ಥಂಡರ್ ಎಲ್ಲ ಬರುತ್ತೆ ಅವಾಗ ಈ ಡಿಮನ್ ಬೀಸ್ಟು ಮತ್ತೆ ಈ ಸನ್ ಗಾಡು ಕೂಡ ರೈಸ್ ಆಗ್ತಾರೆ. ಏನೋ ಲಿಬರೇಷನ್, ಸೌಂಡ್ ಆಫ್ ಲಿಬರೇಷನ್ ಜೊತೆಗೆ ಡಿಮನ್ ಎಲ್ಲ ಎದೊಳ್ತಾರೆ ಅಂತ ಹೇಳ್ತಾನೆ. ಲುಕ್ ಹೌ ಬಿಗ್ ಯು ಗಾಟ್ ನೌ, ದಿಸ್ ಇಸ್ ಗಾನ್ ಬಿ ಫನಿ ಅಂತ ಲೂಫಿ ಹೇಳ್ತಾನೆ. ಎಷ್ಟು ದೊಡ್ಡದಾಗಿದ್ಯಾ ನೋಡಿ ನೀನು, ಇವಾಗ ಇದು ಸಿಕ್ಕಾಪಟ್ಟೆ ಸಾಕಾಗಿರುತ್ತೆ ಅಂತ ಲೂಫಿ ಹೇಳ್ತಾ ಇದ್ದಾನೆ. ಅಂಡ್ ಇವಾಗ ನಾವು ಅದು ಅವನು ಲೋಕಿ ಸನ್ರಲ್ಗೆ ಬಂದ ತಕ್ಷಣ ನಾವು ಅಕ್ಕಪಕ್ಕ ನೋಡ್ಬೋದು ಉಳಿದ ಡಿಮನ್ ಮಾನ್ಸ್ಟರ್ಸ್, ಅಂದ್ರೆ ನೈಟ್ ಮೇರ್ ಮಾನ್ಸ್ಟರ್ಸ್ ಎಲ್ಲ ಅಕ್ಕಪಕ್ಕ ಎಲ್ಲ ಕಾಣಿಸ್ಕೊಂಡಿದೆ ಸರಿನಾ. ಆ ಅಕ್ಕಪಕ್ಕ ಕಾಣಿಸ್ಕೊಂಡಂತ ಡಿಮನ್ ಮಾನ್ಸ್ಟರ್ಸ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಗೊತ್ತಾ. ಯಾಕಂದ್ರೆ ಎಲ್ಬಾಫ್ ಅಂದ್ರೆ ಆಬ್ವಿಯಸ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮಗೆ ನಾರ್ಮಲ್ ಬೆಟ್ಟ ಅಂದ್ರೆ ಎಲ್ಬಾಫ್ಗೆ ಅದು 10 ಟೈಮ್ಸ್ ದೊಡ್ಡದಾಗಿರುತ್ತೆ ಅವ್ರ ಬೆಟ್ಟದಲ್ಲಿ ಸರಿನಾ. ಅಂಡ್ ಆ 10 ಟೈಮ್ಸ್ಗಿಂತ ದೊಡ್ಡದಾಗಿರೋದು ಈ ನೈಟ್ ಮೇರ್ ಮಾನ್ಸ್ಟರ್ಸ್, ಆ ಬೆಟ್ಟಗಳಿಗಿಂತ ದೊಡ್ಡದಾಗಿದೆ. ಯಾಕಂದ್ರೆ ನಾವು ನೋಡಿದ್ವಿ ಫುಲ್ ಕಾಡನ್ನೇ ಆವರಿಸ್ಕೊಂಡ್ಬಿಟ್ಟಿದ್ವು ಎಲ್ಲಾ ನೈಟ್ ಮೇರ್ ಮಾನ್ಸ್ಟರ್ಸು ಸರಿನಾ. ಆ ನೈಟ್ ಮೇರ್ ಮಾನ್ಸ್ಟರ್ಸ್ಗೂ 10 ಟೈಮ್ಸ್ 50 ಟೈಮ್ಸ್ ಬೆಟರ್ ದೊಡ್ಡದಾಗಿರೋ, 10 ಟೈಮ್ಸ್ ಅಂದ್ರೆ 10 ಟೈಮ್ಸ್ ದೊಡ್ಡದಾಗಿದ್ದಾನೆ ಈ ಲೋಕಿ ಅವನ ಡ್ರ್ಯಾಗನ್ ಫಾರ್ಮ್ ಅಲ್ಲಿ. ಓ ಮೈ ಗಾಡ್, ಕ್ರೇಜಿ ಗುರು, ಕ್ರೇಜಿ. ಅಂಡ್ ನಾವು ಲೋಕಿನ ಹ್ಯಾಮರ್ ಸ್ಕ್ವೇರ್ ಅಲ್ಲಿ ಇದೆಯಲ್ಲ ಅದು ಕೂಡ ಅವನ ಮೇಲ್ಗಡೆ ಅವನ ತಲೆ ಮೇಲೆ ಇರೋದು ನೋಡ್ತೀವಿ. ಅದು
ಟಕ್ಕಂದ ಹಿಂಗೆ ಹಾಕೊಂಡು ಕೂತಿದ್ದೆ ಸರಿ ಅದ್ರ ಮೇಲ್ಗಡೆ. ಕ್ರೇಜಿ ಗುರು, ಕ್ರೇಜಿ, ಯಪ್ಪ, ಇದೊಂಥರ ಲಿಟ್ರಲಿ ಗೂಸ್ ಬಂಪ್ಸ್ ಮೂಮೆಂಟ್ಗಳು ನನಗಂತೂ. ಯಾಕಂದ್ರೆ ಅಷ್ಟು ಫುಲ್ ಎಲ್ಲ ಕ್ರುಯಾಲಿಟಿ ಎಲ್ಲ ನೋಡಾದ್ಮೇಲೆ ಸಮ್ಮರ್ಸ್ ಅಷ್ಟು ಕೆಟ್ಟದಾಗ ನಕ್ಕೊಂಡಿದ್ದ ಮಕ್ಕಳಲ್ಲಿ ಬೀಳ್ಬೇಕಾದ್ರೆ ಒಂದು ಪೇರೆಂಟ್ಸ್ನ ಎಮೋಷ್ನಲ್ ನೋಡ್ತೀವಿ ನಾವು ಎಲ್ಲರೂ. ಆ್ಯಂಡ್ ಫೈನಲಿ ವಿ ಗಾಟ್ ದಿಸ್ ಒಂಥರ ಹೋಪ್ ಥರ ಅಂತಾರಲ್ಲ, ಅದು ಬಂತು ಗುರು. ಆ್ಯಂಡ್ ನೆಕ್ಸ್ಟ್ ಲೇಟೆಸ್ಟ್ ಆಲ್ ಆನ್ ಒನ್ ಮುಗೀತು ಕತೆ, ಎಲ್ಲರದು ಕತೆ ಮುಗೀತು. ಯಾಕಂದರೆ ಈ ಫಾರ್ಮ್ ನಾನು ಇಮ್ಯಾಜಿನ್ ಮಾಡಿಲ್ಲ ಗುರು. ನಾನು ಅನ್ಕೊಂಡಿದ್ದೆ ವುಲ್ಫ್ ಅಂತ, ಮೋಸ್ಟ್ಲಿ ವುಲ್ಫ್ ಇಷ್ಟು ದೊಡ್ಡದಾಗಿದ್ರು ಅಷ್ಟು ಕ್ರೇಜಿಯಾಗಿ ಕಾಣಿಸ್ತಿರ್ಲಿಲ್ವೇನೋ, ಬಟ್ ಲಿಟ್ರಲಿ ಡ್ರ್ಯಾಗನ್ ಹಾಕಿದ್ದಾರೆ ಓಡೋ ಸಜ್ಜೆ. ಕ್ರೇಜಿ ಆಗಿದೆ ಗುರು. ಪಿಚ್ ಬ್ಲ್ಯಾಕ್ ಕಲರ್ ಇದೆ. ಓ ಮೈ ಗಾಡ್, ಇನ್ನು ಹೆಂಗೆ ಡಿಸ್ಕ್ರೈಬ್ ಮಾಡಬೇಕು ನನಗಂತೂ ಗೊತ್ತಿಲ್ಲ. ಕ್ರೇಜಿ ಆಗಿತ್ತು ಈ ಚಾಪ್ಟರ್ ಮಾತ್ರ. ಆ್ಯಂಡ್ ಮುಂದಿನ ವಾರ ಅಂದರೆ ಈ ವಾರ ಆಬ್ವಿಯಸ್ಲಿ ಬ್ರೇಕ್ ಇದೆ, ಸೊ ಯಾವುದೇ ಥರದ ಚಾಪ್ಟರ್ ನಮಗೆ ಸಿಗೋದಿಲ್ಲ, ಬ್ರೇಕ್ ಇದೆ. ಕ್ರೇಜಿ ಆಗಿತ್ತು ಗುರು ಚಾಪ್ಟರ್ ಮಾತ್ರ. ನನಗಂತೂ ಹೆವಿ ಇಷ್ಟ ಆಯಿತು. ನನಗೆ ಮೇಯ್ನಾಗಿ ಇಷ್ಟ ಆಗಿದ್ದು ಎಲ್ಲ ಮಕ್ಕಳದ್ದು ಒಂದು ಸಣ್ಣ ಪೋರ್ಷನ್ ಆಗಿದ್ರು ಬ್ಯಾಕ್ ಸ್ಟೋರಿ ತೋರಿಸಿದ್ರು. ಆ್ಯಂಡ್ ಅವರ ಪೇರೆಂಟ್ಸ್ಗೂ ಮತ್ತು ಅವ್ರಿಗಿರುವಂಥ ಕನೆಕ್ಷನ್ಸು ಮತ್ತು ಆ್ಯಂಜ್ ಮತ್ತು ಜೊಹಾನ ಇತ್ತಲ್ಲ, ಅದು ಮಾತ್ರ ನನಗೆ ಸೂಪರ್, ಅದು ಮಾತ್ರ ಸೂಪರ್ ಆಗಿತ್ತು. ಆ್ಯಂಡ್ ಲಿಟ್ರಲಿ ಎಲ್ಲ ಸಕಲಾಗಿತ್ತು ಬ್ಯಾಕ್ ಸ್ಟೋರೀಸು. ಆ್ಯಂಡ್ ಲಾಸ್ಟಲ್ಲಿ ಇಂಥ ದೊಡ್ಡ ರಿವೀಲ್ ಬಂತಲ್ಲ. ಆ್ಯಂಡ್ ನಮಗೆ ಯಾವುದೇ ಥರದ ಡೆವಿಲ್ ಫ್ರೂಟ್ ರಿವೀಲ್ ಆಗಿಲ್ಲ. ಲೋಕಿನ ಫಾರ್ಮ್ ತೋರಿಸಿದ್ದಾರೆ, ಬಟ್ ಯಾವ್ದು ಡೆವಿಲ್ ಫ್ರೂಟ್ ಅಂತ ನೀಟಾಗಿ ತೋರಿಸಿಲ್ಲ, ಮೆನ್ಷನ್ ಮಾಡಿಲ್ಲ. ಸರಿನಾ, ನೋಡೋಣ. ಮೋಸ್ಟ್ಲಿ ನಾವು ಅದೇ ಹೇಳಿದ್ನಲ್ಲ, ಕೈಡೋದು ಫಿಶ್ ಫ್ರೂಟ್ ಥರ ಏನೋ ಬಂದಿತ್ತು, ಬಟ್ ಇದು ಆ್ಯಕ್ಚುಯಲ್ ಡ್ರ್ಯಾಗನ್ ಫ್ರೂಟ್ ಇರ್ಬೋದು. ನೋಡೋಣ ಯಾವ ಥರ ಕೊಡ್ತಾರೆ ಅಂತ. ಸೂಪರ್ ಆಗಿತ್ತು ಚಾಪ್ಟರ್. ನಿಮಗೆ ಅನ್ನಿಸ್ತು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಕ್ರೇಜಿ ಆಗಿತ್ತು ಗುರು, ನನಗಂತೂ ಶಾಕ್ ಆಗಿಬಿಟ್ಟೆ ನೋಡಿದ ತಕ್ಷಣ. ನಿಮ್ಮ ರಿಯಾಕ್ಷನ್ಸ್ ಆಗಿತ್ತು ಫೈನಲ್ ನೀವು ನೋಡಿದಾಗ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.